ಮಿಸ್ಟರ್ ಲೋಕೇಶ್ ಪಾಪ ಜಸ್ಟ್ ಶುರು ಆಗೋಕೆ ಮುಂಚೆ ಹೇಳ್ತಾ ಇದ್ರು ಬ್ಯಾಕ್ ಪೇನ್ ಇದೆ ಒಂದ್ ಸ್ವಲ್ಪ ರಿಕವರ್ ಆಗ್ತಾ ಇದೆ ಅಂತ. ಇವ್ರಿಗ ಬ್ಯಾಕ್ ಪೇನ್ ಲೈಫ್ ಅಲ್ಲಿ ಕಮ್ಮಿ ಆಗಲ್ಲ ಸರ್ ಇವ್ರಿಗೆ. ಫಸ್ಟ್ ನೀವು ಡ್ಯಾನ್ಸ್ ಮಾಡಿಸ್ತಾ ಇದ್ರೆ ಅವ್ರು ಬ್ಯಾಕ್ ಪೇನ್ ಇದೆ ಅಂತ ಹೇಳ್ತಾ ಇದಾರೆ. ಇವರು ಫಸ್ಟ್ ಮನೆ ಗೇಟ್ ತಕೊಂಡು ಹೋಗೋದ್ ಕಲಿಬೇಕು, ಕಾಂಪೌಂಡ್ ಆಡ್ತಾರೆ, ಅದೇ ಪ್ರಾಬ್ಲಮ್. ನೈಸ್ ನೈಸ್. ಅವರು ಮಿಸ್ಟರ್ ಲೋಕೇಶ್, ಸೂಪರ್ ಮಿಸ್ಟರ್ ಲೋಕೇಶ್. ಅವರ್ ಆಡಿಯನ್ಸ್, ಅವರ್ ನೈಸ್ ಪೊಲ್ಯೂಷನ್, ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಎಲ್ಲ ಭಿಕ್ಷೆ ಬಿಡುವಾಗ ಅಮ್ಮ ತಾಯಿ ಅನ್ನೋರು ಇವಾಗ ತಾಳಿ ಕಟ್ಟಿದ್ ಗಂಡನ್ ಕರಿಯೋದಕ್ಕೆ ರೀ ರೀ ಅಂತಾರೆ. ಯಾರಮ್ಮ ನೀನು ಹಂಗೆ ಒಳಗ್ ಬರ್ತಾ ಇದೀಯ ನೀನು? ಏನ? ನಾನು ರಾಣಿ. ಯಾವ ಸಾಮ್ರಾಜ್ಯಕ್ಕೆ ರಾಣಿ ಅಮ್ಮ ನೀನು? ನಿಜವಾದ ರಾಣಿ. ನನ್ನ ಹೆಂಡತಿ ಹೆಸರು ರಾಣಿ ಅಂತಾನೆ, ಆದ್ರೆ ನೋಡೋದಕ್ಕೆ ನಿಂಗಿಂತ ಖರಾಬ್ ಆಗಿದ್ದಾಳೆ. ನೀನೇ ಎಷ್ಟೋ ವಾಸಿ. ಈ ಸೈರನ್ನು ಮೇಡ್ ಇನ್ ಮಜಾ ಟಾಕಿಸ್ತಾರ ಇಲ್ಲ? ಯಾರಮ್ಮ ನೀನು? ನೋಡ್ರಿ ಇಲ್ಲಿ ಕಲರ್ ಕಲರ್ ನೇಲ್ ಪಾಲಿಶ್. ನಾನೇ ರಾಣಿ ರೀ. ಅಯ್ಯೋ ರಾಣಿ ಏನೇ ಇದು? ಏನೇ ನೀನ್ ಅವತಾರ? ಯಾಕೆ ಈ ಶೋಕಿ? ರೀ ಅದು ಶೋಕಿ ಅಲ್ಲ, ಮಲ್ಟಿ ನ್ಯಾಷನಲ್ ಕಂಪನಿಲಿ ನಾನು ಜನರಲ್ ಮ್ಯಾನೇಜರ್ ಆಗಿ ಅಪಾಯಿಂಟ್ ಆಗಿದ್ದೀನಿ. ಮಲ್ಟಿ ನ್ಯಾಷನಲ್ ಕಂಪನಿ, ಅದ್ರಲ್ಲೂ ಜನರಲ್ ಮ್ಯಾನೇಜರು. ಮತ್ತೇನಿದು ಯೂನಿಫಾರ್ಮ್ ಈ ತರ ಇದೆ? ಯಾವ ಕಂಪನಿ ಹೆಸರೇನು? ಬನ್ನಿ, TTHP ಪ್ರೈವೇಟ್ ಲಿಮಿಟೆಡ್ ಕಂಪನಿ. TTHP ಯಾವ್ದಮ್ಮ ಇದು? ಇವತ್ತಿನವರೆಗೂ ಕೇಳೇ ಇಲ್ಲ. ಹೌದು, ಈ ಗೆಟಪ್ ಹಾಕೊಂಡು ಏನ್ ಕೆಲಸ ಮಾಡ್ಬೇಕು? ರೀ ನೀವ್ ಮೊನ್ನೆ ನೋಡ್ಲಿಲ್ವಾ ಪೇಪರ್ ಅಲ್ಲಿ? ಈಗ ಎಲೆಕ್ಷನ್ ಟೈಮ್, ಅವ್ರ ಹತ್ರ ಇರುವಂತ ಬ್ಲಾಕ್ ಮನಿನ ಎಷ್ಟೊಂದ್ ಜನ ಬೇರೆಯವ್ರಿಗೆಲ್ಲ ಹಂಚೋದಕ್ ನೋಡ್ತಾರೆ. ಅಕಸ್ಮಾತ್ ಈ ವಿಷಯ ಏನಾದ್ರು ಪೊಲೀಸ್ನವ್ರಿಗೋ ಅಥವಾ ಮೀಡಿಯಾಗೋ ಗೊತ್ತಾಗತ್ತೆ ಅಂತ ಗೊತ್ತಾದ ತಕ್ಷಣ ಅದನ್ನ ತಗೊಂಡ್ ಹೋಗಿ ಕಸದ್ ಬುಟ್ಟಿಗೋ ಅಥವಾ ಈ ರೋಡ್ ಸೈಡ್ ಅಲ್ಲೋ ಚೆಲ್ ಬಿಡ್ತಾರೆ. ಅಂತ ದುಡ್ಡನ್ನ ಹುಡುಕಿ ತಗೊಂಡ್ ಬರೋದೇ ನಮ್ ಕೆಲ್ಸ. ಜನ್ಮಕ್ ಒಂದಷ್ಟು ಬೆಂಕಿ ಆಗ್ತು. ಯಾವ ಕಿತ್ತೋದ್ ನನ್ನ ಮಗ ನಿಂಗೆ ಐಡಿಯಾ ಕೊಟ್ಟಿದ್ದು? ಅವನೇ ಅವನೇ ನೀವಾ? ಅವನೇ ಅವನೇ ಏನ್ ಮಾಡ್ತಾ ಇದೀರಾ? ತಿರ್ಪೆ ರಾಣಿ ತಿರ್ಪೆ, ನನಗ್ ಮದ್ವೆ ಆಗಿದೆ ತಿರ್ಪೆ. ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಈ ತರ ಎಲ್ಲ ಹಾಡು ಹೇಳಿ ನನಗ್ ಹುಚ್ಚಿಡಿಸ್ಬೇಡ. ಆದ್ರೆ ನನಗ್ ಹಿಡ್ದಿರೋ ನಿನ್ ಹುಚ್ಚು ಬಿಟ್ಟು ಹೋಗ್ತಾ ಇಲ್ವಲ್ಲ ರಾಣಿ? ಆ ಹುಚ್ಚನ ನಾನ್ ಬಿಡಿಸ್ಲಾ ರಾಜ? ಬೇಡ ಬಿಡಿ ಸರ್, ಆಯ್ಕೊಂಡ್ ತಿನ್ನೋ ಕೋಳಿಗೆ ಅದೇನೋ ಮುರಿದ್ರು ಅಂದಂಗ ಆಗ್ಬಿಡ್ತು. ಏಯ್ ಮಗನೇ ತಿರ್ಪೆ, ನೀನ್ ಆಯ್ಕೊಂಡ್ ಅದನ್ ಬಿಟ್ಬಿಟ್ಟು ನನ್ನ ಹೆಂಡತಿಗೂ ಆ ರೋಗ ಅಂಟಿಸ್ತಾ ಇದೆಯಲ್ಲ ಇಡಿಯಟ್. ಏನ್ ಸರ್ ಹಿಂಗನ್ಬಿಟ್ರೆ? ಎಲೆಕ್ಷನ್ ಟೈಮ್ ಸರ್ ಇದು. ಅದಕ್ಕೆ ನಾನೇನ್ ಮಾಡ್ಲಿ ಸರ್? TTHB ಪ್ರೈವೇಟ್ ಲಿಮಿಟೆಡ್ ಕಂಪನಿನೂ ನನ್ನ ಹೆಸರಲ್ಲಿದೆ. ಒಂದ್ ನಿಮಿಷ, ಅವಾಗಿಂದ ಇವಳು ಅದನ್ನ ಹೇಳ್ತಾ ಇದ್ದಾಳೆ. TTHB ಅದೇನದು ಕಂಪನಿ ಫುಲ್ ಫಾರ್ಮ್ ಹೇಳಲ್ಲ? TTHB ಅಂದ್ರೆ ತಿರ್ಕೊಂಡ್ ತಿನ್ನೋರ್ನ ಹುಡುಕೊಂಡ್ ಬನ್ನಿ ಅಂತ ಸರ್. ತಿರ್ಕೊಂಡ್ ತಿನ್ನೋರು ಹುಡ್ಕೊಂಬರ್ಬೇಕಾ? ಯಾರನ್ನೂ ಹುಡ್ಕೊಂಬರ್ಬೇಕು ಸರ್? ತಿರ್ಪೆ ಎತ್ತವ್ರನ್ನ ಸರ್. ಇವತ್ತಿನ ಡೇಟ್ ಅಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಆಗಿರೋ ಶೇರ್ಸ್ ಕಂಪನಿ ಅಂದ್ರೆ ನಮ್ದು ಸರ್ TTHB ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸರ್. ರಾಣಿ, ಈಗ್ಲೂ ಹೇಳ್ತಾ ಇದೀನಿ, ನನ್ ಜೊತೆ ಬಂದ್ಬಿಡು ರಾಣಿ. ನಿನ್ನ ನಾನು ನಿಜವಾಗ್ಲೂ ರಾಣಿ ತರ ನೋಡ್ಕೋತೀನಿ. ಇದೆಲ್ಲ ಯಾವಾಗ್ಲೂ ಶುರು ಮಾಡಿದೆ ನೀನು? ಗೊತ್ತಿಲ್ಲ ಸರ್? ಗೊತ್ತಿಲ್ಲ. ರೀಸೆಂಟ್ ಆಗಿ ಕಾಲ್ ಬಿಸ್ನೆಸ್ ಶುರು ಮಾಡಿದೆ ಸರ್. ಸಕ್ಕತ್ತ ಕ್ಲಿಕ್ ಆಗೋಯ್ತು ಸರ್. $2 million ಲಾಭ ಮಾಡಿದೀನಿ ಸರ್. $2 million? $2 million. ಕೋಲ್ ಬಿಸ್ನೆಸ್ ಅಲ್ಲಿ? ಸರ್. ಹೌದು. ಈ ಕೋಲ್ ಮೈನಿಂಗ್ ಎಲ್ಲಿದೆ ನಿಂದು? ಮೈನಿಂಗ್? ಕೋಲ್ ಬಿಸ್ನೆಸ್ ಮಾಡಕ್ಕೆ ಮೈನಿಂಗ್ ಬೇಕಾ ಸರ್? ಮೈನಿಂಗ್ ಎಲ್ಲ ಬೇಡ ಸರ್. ಈ ಬಿದ್ರು ಇರುತ್ತಲ್ಲ ಸರ್ ಕಾಡು, ಅದಕ್ಕೆ ಹೋದ್ರೆ ಕೋಲ್ಗಳು ಬೇಜಾನ್ ಇರ್ತಾವ ಸರ್. ಕಿತ್ಕೊಂಡ್ ಬಂದು ಮಾರಿದ್ರೆ ಆಗೋಯ್ತು. ನೀ ನಮ್ಮ ಮುಖ ಸುಡಲೇ ಅಲ್ಲ ಕಣೋ.
ನಾನೆಲ್ಲೋ ಕೋಲು ಅಂದ್ರೆ ಕಲ್ಲಿಟ್ಲು ಅಂತ ಅನ್ಕೊಂಡೆ, ಇವನು ವಾಕಿಂಗ್ ಸ್ಟಿಕ್ ಕಾಲ್ ಮಾಡ್ದಂತೆ. ಅಯ್ಯ ನೀನ್ ಮಕ್ಕಕ್ಕೆ ಅವಂಗ ಬೆಂಕಿ ಹಾಕ. ಮಕ್ಕಕ್ ಬೆಂಕಿ ಹಾಕಿದ್ರೆ ಕಲ್ಲಿದ್ಲೇ ಅಲ್ವಾ ಸರ್ ಸಿಗೋದು? ತಿರ್ಪೆ, ಇದೆಲ್ಲ ನಿಜ ಏನು? ಈ ತಿರ್ಪೆ ಸುಳ್ಳು ಹೇಳಲ್ಲ ರಾಣಿ, ಹೇಳಲ್ಲ. ಈಗ್ಲೂ ಹೇಳ್ತಾ ಇದ್ದೀನಿ ರಾಣಿ, ನನ್ ಜೊತೆ ಬಂದ್ಬಿಡು ರಾಣಿ. ನಿನ್ನ ರಾಣಿ ತರ ನೋಡ್ಕೋತೀನಿ. ಇಲ್ಲ ತಿರ್ಪೆ, ಏನೇ ಆದ್ರೂ ನಾನು ನನ್ ಗಂಡನ ಬಿಟ್ಟು ಬರೋದಿಲ್ಲ. ಅಮ್ಮ ಗುನುಗುತ್ತಾರೆ, ಸ್ವಲ್ಪ ಗುನುಗೋದ್ ನಿಲ್ಸು. ಓವರ್ ಆಕ್ಟಿಂಗ್ ಸಾಕು. ತಿರ್ಪೆ ಬೇಡ ಕಣ, ನಾನಿವತ್ತು ಶಾಂತವಾಗಿರ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ನಿನ್ನ ಸುಮ್ನೆ ಬಿಡ್ತಾ ಇದೀನಿ, ಹೋಗ್ಬಿಡು. ಏನ್ ಸರ್ ನೀವು? ಆಕ್ಚುಲಿ ನನ್ನ ಗರ್ಲ್ ಫ್ರೆಂಡ್ ನ ಇವ್ರ ಮದುವೆ ಆಗಿರೋದು. ಇವ್ರ ಹೆಂಡತಿನ ನಾನ್ ಗರ್ಲ್ ಫ್ರೆಂಡ್ ಮಾಡ್ಕೊಂಡಿರೋದಲ್ಲ. ರಾಣಿ, ಮೊದ್ಲೆಲ್ಲ ನಾನು ನೀನು ಹೇಗಿರ್ತಾ ಇದ್ವಿ ಮರ್ತೋಯ್ತಾ ರಾಣಿ? ನೆನಪಾಡ್ಕೋ. ನೆನಪಾಗ್ತಾ ಇದೆ ತಿರ್ಪೆ. ನಾನು ನೀನು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಹುಡುಗಿ ಇದ್ಲು ಮಗ್ಲಲಿ, ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟಿತು, ಏನ್ ಮಾಡ್ಲಿ ಶಿವನೇ ಅವಾಗ ಇದು ಬಿದ್ದಿರ್ಲಿಲ್ವಲ್ಲ, ಆಗ ಅವಳಿಗೆ ಇನ್ನ ಮದ್ವೆ ಆಗಿರ್ಲಿಲ್ಲ, ಅದಕ್ಕೆ. ಹೌದು ತಿರ್ಪೆ, ಆಗ ನೀನು ನನ್ನ ಹಿಂದೆ ಬಿದ್ದಿದ್ದು ನಿಜ. ಆದ್ರೆ ಆಗ ನನಗೆ ಮದ್ವೆ ಆಗಿರ್ಲಿಲ್ಲ, ಈಗ ನಾನು ಮದ್ವೆ ಆಗಿರೋದು. ನೀ ನನ್ನನ್ನು ಕಣ್ಣೆತ್ತು ನೋಡಿದ್ರು ನಿನಗೆ ಪಾಪ ಸುತ್ಕೊಳ್ಳುತ್ತೆ ತಿರ್ಪೆ. ಕಳತೆಗೆಯೋ ಭರದಲ್ಲಿ ತೆನೆ ಕಿತ್ತಳು ಬದುಕಲ್ಲಿ. ಏನೇ ರಾಣಿ, ಈ ಲೆವೆಲ್ ಡೈಲಾಗು? ಇದು ಮಾತ್ರ ಓವರ್ ಆಕ್ಟಿಂಗ್ ಅಲ್ಲ. ಈ ನಾಯಿ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಕೊಳ್ಳಿ, ಆದ್ರೆ ನನಗ್ ನೀವೇ ಎಲ್ಲ ರೀ. ರಾಣಿ ರಾಣಿ ನನ್ನನ್ನು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ರಾಣಿ? ನಿನಗೋಸ್ಕರ ಎಲ್ಲೆಲ್ಲಿ ಹುಡುಕಿದೀನಿ ಗೊತ್ತಾ? ಹೇಳ್ದ ಮನೆ ಖಾಲಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಸರ್. ಇವ್ರನ್ನ ಹುಡ್ಕೋಕೆ ಅಂತ 3 ತಿಂಗಳಿಂದ ಎಲ್ಲಾ ನ್ಯೂಸ್ ಪೇಪರ್ಗಳಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಇವ್ರ ಫೋಟೋ ಹಾಕಿ ಎಲ್ಲಾ ಮನೆಗೂ ಡಿಸ್ಟ್ರಿಬ್ಯೂಟ್ ಮಾಡ್ಸಿದೀನಿ ಸರ್. ಸಿಗ್ಲೇ ಇಲ್ಲ ಸರ್. ನೋಡ್ಲಿಲ್ಲ ನೀನ್ ಅದನ್ನ? ಪೇಪರ್ ಅಲ್ಲಿ ಫ್ರೆಂಡ್ ಶೀಟ್ ಹಾಕ್ಬಿಟ್ಟು ಇವ್ರ ಫೋಟೋ ಹಾಕ್ಬಿಟ್ಟು ಹುಡುಕ್ತಾ ಇದ್ದಾರೆ. ಒಂದಿನಾನು ಪೇಪರ್ ಅಲ್ಲಿ ನೋಡಿಲ್ಲ. ಹೆಂಗ ಸುಳ್ಳೈತೇನಲ್ಲಿ? ಪೇಪರ್ ಬಿಲ್ ಕಟ್ಟಿದ್ರೆ ತಾನೇ ಪೇಪರ್ ಮನೆಗೆ ಬರೋದು. 200 ರೂಪಾಯಿ ಕಟ್ಟಕ್ಕಾಗದೆ ಇರೋ ಗಂಡಿನ ಜೊತೆ ಬಾಳ್ವೆ ಮಾಡ್ತಾ ಇದೆಯಲ್ಲ ನೀನು. ರಾಣಿ, ನಿನ್ನ ಹುಡುಕಕ್ಕೆ ಎಷ್ಟೆಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ರಾಣಿ? ದಿನ 2 ರೋಡು ಎಕ್ಸ್ಟ್ರಾ 2 ಅವರ್ಸ್ ಓಟಿ ಮಾಡಿ, ಅಮ್ಮ ತಾಯಿ ಈಚೆನಾದ್ರೂ ಬನ್ನಿ ಅಂತ ಕೂಗಿ ನೋಡಿ ಸಾಕಾಗಿ ಕಡೆಗೆ ಇಲ್ಲಿ ಬಂದು ನೋಡ್ದೆ ಸರ್. ಆದ್ರೆ ಇವಾಗ ನೀನ್ ಹೇಳ್ತಾ ಇರೋದೇನ್ ರಾಣಿ? ಬೇಡ ಕಣ ತಿರ್ಪೆ, ಓವರ್ ಆಯ್ತು ನೋಡು. ಇಷ್ಟು ವರ್ಷ ಆದ್ರೂ ನನ್ನ ಮಗನ ಇನ್ನ ಅಲ್ಯೂಮಿನಿಯಂ ತಟ್ಟೆನೆ ಬಿಟ್ಟಿಲ್ಲ. ಡೌ ಮಾಡ್ತಾ ಇದೆಯಾ? ಏನ್ ಸರ್ ಅಲ್ಯೂಮಿನಿಯಂ ಅಂತ ಕಂಡಮ್ ಮಾಡ್ತಾ ಇದೀರಾ ಸರ್? ಎಲ್ರು ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಆದ್ರೆ ಐ ಆಮ್ ಬಾರ್ನ್ ವಿತ್ ಸಿಲ್ವರ್ ಪ್ಲೇಟ್ ಸರ್. ಡೌಟ್ ಬರ್ಬಾರ್ದು ಅಂತ ಉಜ್ಜಿ ಈ ಕಲರ್ ಮಾಡ್ಕೊಂಡಿದೀನಿ. ಬೇಕಾದ್ರೆ ನೀವೇ ಇಟ್ಕೊಳ್ಳಿ. ಮಕ್ಕ ಹೊಡೆದ್ ಬಿಡ್ತೀನಿ. ಚಪ್ಪಗೆ ಚಿಂದಿ ಹಾಕೊಂಡು ಹೋಯ್ತಾರಲ್ಲಿ. ನನ್ ಗರ್ಲ್ ಫ್ರೆಂಡ್ ನನ್ ಜೊತೆ ಕಳ್ಕೊಟ್ಬಿಡಿ ಹೋಗ್ಬಿಡ್ತು. ಒಳ್ಳೆ ಮಾತಲ್ಲಿ ಹೋಗ್ಲಿಲ್ಲ ಅಂದ್ರೆ ಬಾತ್ರೂಮ್ ಅಲ್ಲಿ ಹಾಕೊಂಡು ಬಾರಿಸ್ಬಿಡ್ತೀನಿ ನಿಮ್ಗೆ. ಸರ್ ಬಾತ್ರೂಮ್ ವಿಷಯ ನೆನಪಿಸ್ಬಿಟ್ರಲ್ಲ ಸರ್. ಮೆಟ್ಟಿ ಮಾಡಿರೋ ಎಡವಟ್ನಿಂದ ನಾನ್ ಬಾತ್ರೂಮ್ಗೆ ಹೋಗಕ್ ಆಗ್ತಾ ಇಲ್ಲ ಸರ್. ಏನು ಕರೆಕ್ಟ್ ಆಗಿ ಹೇಳಲು ಸರ್? ಅವತ್ತು ಮಾರ್ಚ್ 3ನೇ ತಾರೀಕು ಸರ್, ಈ ರಾಣಿ ನನಗೊಂದು ಅದ್ಭುತವಾದ ಗಿಫ್ಟ್ ಕೊಟ್ಲು ಸರ್. ಅದು ತೆಗೆದು ನೋಡಿದ್ರೆ ಡಬ್ಬ ಕಿತ್ತೋಗಿರೋ ವಾಚು ಸರ್. ತಪ್ಪ ಟೈಮಲ್ಲೆಲ್ಲ ಅಲಾರಾಮ್ ಹೊಡಿತಾರೆ ಸರ್. ಬೆಳಗಿನ ಜಾವ 5 ಗಂಟೆಗೆ ಇಟ್ರೆ ರಾತ್ರಿ 1 ಗಂಟೆಗೆ ಅಲಾರಾಮ್ ಹೊಡಿತಾರೆ. ನಾನು ಒಂದ್ ದಿವಸ 1 ಗಂಟೆಗೆ ಅಲಾರಾಮ್ ಹೊಡಿತಲ್ಲ ಅಂತ 5 ಗಂಟೆ ಆಗಿದೆ ಅನ್ಕೊಂಡು ಸೀದಾ ಬೆಳಗಿನ ಕಾರ್ಯಕ್ಕೆ ಚೋಂಪ್ ತಗೊಂಡು ರೈಲ್ವೆ ಟ್ರ್ಯಾಕ್ ಹತ್ರ ಹೋಗಿ ಕುಂತ್ಕೊಂಡೆ. ಇದಕ್ಕಿದ್ದಂಗೆ ಜನಶತಾಬ್ದಿ ಬಂದ್ಬಿಡದ. 1 ಗಂಟೆ ಟೈಮ್ಗೆ ಬರೋ ಜನಶತಾಬ್ದಿ ಇವಾಗ ಯಾಕೆ ಬಂತು ಅಂತ ನೋಡಿದ್ರೆ
ಆಮೇಲೆ ಗೊತ್ತಾಯ್ತು ಅದು ವಾಚ್ ಪಾರ್ಟ್. ಅಂದ್ರೂ ಬಚಾವಾಗ್ಬಿಟ್ಟಲ್ಲೇ. ಎಲ್ ಬಚಾವಾದೆ ಸರ್? ಮ್ಯಾಟ್ರ್ ಇರೋದೇ ಇಲ್ಲಿ ಸರ್. ಅದೇನೋ ಕ್ರಾಸಿಂಗ್ ಬಂತು ಅಂತ ಸರ್, ಪಕ್ಕ ಟ್ರ್ಯಾಕ್ ಅಲ್ಲಿ ಹೋಗಕ್ಕಾಗಿರೋ ಟ್ರೈನ್ ನನ್ನ ಟ್ರ್ಯಾಕ್ ಬಿಟ್ಬಿಟ್ರು ಸರ್. ಚಂಬು ಉಳ್ಳಾಡಿಸ್ಕೊಂಡು ಹೋಗ್ಬಿಟ್ಟೆ ಸರ್. ಎಲ್ಲ ಬಿದ್ದು ಅಂತ ಓಡಬಿಟ್ಟೆ ಸರ್. ಅವತ್ತಿಂದ ಇವತ್ತವರೆಗೂ ಬಾತ್ರೂಮ್ಗೆ ಹೋಗಿಲ್ಲ ಸರ್. ಇನ್ನೂ ಹಸಿರಾಗೇ ಇದೆ ಸರ್. ಅಸಹ್ಯ ಸರ್, ನಾನು ಹೇಳಿದ್ದು ನೆನಪು ಹಸಿರಾಗಿದೆ ಅಂತ ಸರ್. ತಿರ್ಪೆ ಹೋಗ್ಲಿ ಬಿಡು, ಯಾಕೆ ಹಿಂದಿಂದೆಲ್ಲ ನೆನಪಿಸ್ಕೊಳ್ತೀಯಾ? ರಾಣಿ, ಅವತ್ತು ನೀನ್ ಮಾಡಿರೋ ಆಕ್ಸಿಡೆಂಟ್ ಇಂದ ಹಿಂದಿಂದು ವರ್ಕ್ ಆಗ್ತಿಲ್ಲ ಅಂತಾನೆ ನಾನು ಹೇಳ್ತಾ ಇರೋದು. ಹಾಗನೆ ನೀವಿಬ್ರು ಇವಾಗ ಸಪ್ರೇಟ್ ಎಕ್ಸಿಟ್ ತಗೊಳ್ಳಿಲ್ಲ ಅಂದ್ರೆ ಯಾವ್ದ್ಯಾವ್ದು ವರ್ಕ್ ಆಗ್ತಿದ್ಯೋ ಅದೆಲ್ಲ ವರ್ಕ್ ಆಗದೆ ಇರೋಂಗ್ ಓದಿತೀನಿ ಹೇಳಿದ್ರಿ. ಅಲ್ಲ ಸರ್, ಸೀಸನ್ 1 ಅಲ್ಲೂ ಇವ್ರು ನನಗೆ ಸಿಗ್ಲಿಲ್ಲ. ಅಟ್ಲೀಸ್ಟ್ ಸೂಪರ್ ಸೀಸನ್ ಅಲ್ಲಾದ್ರೂ ನನಗೆ ಸಿಗ್ತಾಳ ಅನ್ನೋ ನನ್ನ ಅಭಿಮಾನಿಗಳ ಪ್ರಶ್ನೆಗೆ ನಾನು ಏನ್ ಉತ್ತರ ಕೊಡ್ಲಿ ಸರ್? ಏನ್ ಹೇಳಿ ರಾಣಿ, ಏನ್ ಹೇಳಿ? ಆಗಲ್ಲ ತಿರ್ಪೆ, ಆಗಲ್ಲ. ನೀನೇನೇ ಮಾಡು ಬಿಡು, ಆದ್ರೆ ನನಗೆ ನನ್ ಗಂಡನೇ ಎಲ್ಲ. ಇವ್ರನ್ ಬಿಟ್ಟು ನಾನು ಎಲ್ಗೂ ಬರಲ್ಲ. ಇವ್ರು ಕಾಲಲ್ಲಿ ತೋರ್ತಿದ್ದ ನನ್ ತಲೆ ಮೇಲೆ ಹೊತ್ಕೊಂಡ್ ಮಾಡ್ತೀನಿ ತಿರ್ಪೆ. ನೋಡು, ನಿನ್ ಕಂಪನಿಲಿ ಕೆಲ್ಸ ಕೊಟ್ಟಿದ್ಯೋ ಅನ್ನೋ ಕಾರಣಕ್ಕೆ ಮಾತ್ರ ನಾನ್ ಕೆಲ್ಸ ಕುಪ್ಕೊಂಡಿದ್ದು. ಪರ್ಸನಲ್ ವಿಷಯನ ಪ್ರೊಫೆಷನಲ್ ವಿಷಯನ ಮಿಕ್ಸ್ ಮಾಡಬೇಡ. ಕೇಳಿದೆಯ ಪ್ರೀತಿ ನಿನ್ನ ಪಾಲಲ್ಲ, ರಾಣಿ ಏನೇ ಪರ್ಫಾರ್ಮೆನ್ಸ್. ಫೇಸ್ಬುಕ್ ಅಲ್ಲಿ ಒಂದು 250-300 ಕಮೆಂಟ್ ಗಂತೂ ಮೋಸ ಇಲ್ಲ. ಸೂಪರ್ ಸರ್, ಇದು ಪರ್ಫಾರ್ಮೆನ್ಸ್ ಅಲ್ಲ ಸರ್, ಓವರ್ ಆಕ್ಟಿಂಗ್. ಮೊದ್ಲಿಂದಾನು ಹಿಂಗೆ ಸರ್. ನಿಮ್ಗಿಂತ ಮುಂಚೆ ನಾನು ನೋಡಿದ್ದೀನಲ್ವಾ? ನನಗಿಂತ ಮುಂಚೆ ನೀನ್ ಮಚ್ಚು ನೋಡಿರ್ತೀಯಲ್ಲ? ಗೊತ್ತಾಯ್ತು ಬಿಡಿ ಸರ್, ಗೊತ್ತಾಯ್ತು. ಆದ್ರೆ ಕೊನೆ ಮಾತು ಹೇಳೋಗ್ತೀನಿ ರಾಣಿ, ನಿನಗೆ ಕೊಡಕ್ಕೆ ಅಂತ ನಾನೇನೋ ತಂದಿದ್ದೀನಿ. ಹಾಗೆ ಹೋಗಕ್ಕೆ ಮನ್ಸಿಲ್ಲ, ಆದ್ರೆ ಅದನ್ನ ಕೊಡ್ಲೋ ಬೇಡೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ರಾಣಿ. ನಿನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ ತಿರ್ಪೆ. ತಂದಿರೋದು ಕಾಸ್ಟ್ಲಿ ಗಿಫ್ಟ್ ಆದ್ರೆ ಕೊಟ್ಬಿಟ್ಟು ಹೊರಟೋಗು. ಸರಿಗಿದ್ದಾಳೆ ಇವಳು. ಕಾಸ್ಟ್ಲಿ ಗಿಫ್ಟ್ ಲೇ, ಕಡಿಮೆದೇನಾದ್ರು ಗಿಫ್ಟ್ ಇದ್ರೆ ಅಲ್ಲಿ ಆಚೆ ಕಡೆ ಡಸ್ಟ್ಬಿನ್ ಇಟ್ಟಿದ್ದೀನಿ, ಅದ್ರಲ್ಲಿ ಬಿಸಾಕ್ ಹೋಗು. ಇಷ್ಟ ದಿನ ನಾಯಿ ತರ ರಾಣಿ ಸಿಗ್ತಾಳೆ ಅಂತ ಅಂದೆ ಸರ್. ಇದ್ರ ಈಗ ಬರೀ ಕೈಯಲ್ಲಿ ಹೋಗ್ಬೇಕಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಸರ್. ನೋಡ್ ರಾಣಿ, ಕೆಲ್ಸ ಬೇಕು ಅಂದ್ರೆ ನನ್ ಜೊತೆ ಬಾ. ನನ್ನ ಕಂಪ್ನಿಲಿ ನಿಂಗೆ CEO ಕೆಲ್ಸ ಕೊಡ್ತೀನಿ. ಇಲ್ಲಿದ್ರೆ ಏನು ಸಿಗಲ್ಲ. ಯು ವಿಲ್ ಬಿ ಜಸ್ಟ್ MTO, ಮುಸ್ರಾತಿಕ್ ಆಫೀಸರ್. ಅದು ನೋಡು ರಾಣಿ, ಯೋಚನೆ ಮಾಡು. ಏನ್ ಮಾಡ್ತೀಯ ಯೋಚನೆ ಮಾಡು. ನೋಡು 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 ನೋಡು, ಬರ್ತಾ ಇದೆ ನಿನ್ ಮನಸ್ಸಲ್ಲಿರೋ ಮಾತು ಬಾಯಲ್ಲಿ ಬರ್ತಾ ಇದೆ. ಬಂದು ಹುಷಾರಾಗಿರಪ್ಪ, ಮಾತಿಗೆ ದರ್ಗಾಗ್ ಹೋದ್ರೆ ನನ್ ಗಂಡನ ಬಿಟ್ಟು ನಾನ್ ಬರಲ್ಲ. ಬೇಕಾದ್ರೆ ನಿನ್ ಕೆಲ್ಸ ನೀನೇ ಇಟ್ಕೊ ಹೋಗಲ್ಲ. ನಿನ್ನೊಳಗೋ ನೀ ದೇಹದೊಳಗೋ ದೇಹ ನಿನ್ನೊಳಗೋ, ನೀ ಕನಸಿನೊಳಗೋ ಕನಸು ನಿನ್ನೊಳಗೋ, ನೀಯ ಮಲಿನೊಳಗೋ. ನನ್ನ ಮಗಕ್ಕೆ ಹೋಗಿದ್ಲು. ಬಟ್ ಓಕೆ ರಾಣಿ, ಓಕೆ, ಇಟ್ಸ್ ಓಕೆ. ಐ ವಿಲ್ ಡೆಫಿನೆಟ್ಲಿ ಕಮ್. ಡೈಮಂಡ್ ನೆಕ್ಲೆಸ್ ಕೊಡೋಣ ಅಂತ ತಗೊಂಡ್ಬಂದಿ. ಇದನ್ನ ಡಸ್ಟ್ಬಿನ್ಗೆ ಹಾಕೋದು ವಾಸಿ. ಕೂಬೆ, ಡೈಮಂಡ್ ನೆಕ್ಲೆಸ್ ನೋಡಿದ ತಕ್ಷಣ ತಿರ್ಪೆ ಅಂತ ಮರ್ಯಾದಿಲ್ವಾ ನಿಮ್ಗೆ? ನಿಮಗ್ ಮರ್ಯಾದೆ ಇದ್ಯಾ? ಡೈಮಂಡ್ ನೆಕ್ಲೆಸ್ ನಿಮ್ ಕೈಲಿ ಕೊಡ್ಸಕ್ಕಾಗತ್ತಾ? ಒಂದ್ ಗಾಜಿನ ಬಳೆನೆ ಕೊಡ್ಸೋಕ್ ಯೋಗ್ಯತೆ ಇಲ್ಲ ನಿಮ್ಗೆ. ನಾನ್ ಹೋಗ್ಬಿಟ್ಟು ಅಲ್ಲಿ ಅವನು ಬಿಸಾಕ್ತಾನಲ್ಲ ಆ ಡಸ್ಟ್ಬಿನ್ ಹತ್ರನೇ ಕಾಯ್ಕೊಂಡಿದ್ದು, ಆಮೇಲೆ ಲಬಕ್ ಎತ್ಕೊಂಡ್ ಬಂದ್ಬಿಡ್ತೀನಿ. ಓಕೆ? ಇದಕ್ಕೆ ಹೇಳೋದು ಕಲಿಯುಗ ಅಂತ. ಡೈಮಂಡ್ ನೆಕ್ಲೆಸ್ಗಿರೋ ಮರ್ಯಾದೆ ನನ್ ಕೊಡೋ ಪ್ರೀತಿಗಿಲ್ಲ. ಮಿಸ್ಟರ್ ಲೋಕೇಶ್, ಹೋಗ್ಬಿಟ್ಟು ಕರ್ಕೊಂಬನ್ನಿ. ಏನ ರಾಣಿ ಅವ್ರನ್ನ ಮಾಡ್ಕೊಳ್ಳಿ. ಎಲ್ಲೋದ್ರು ಹಳೆ ಗಂಡನ್ ಪಾತ್ರ ಗತಿ. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಇವಾಗ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇದ್ದಾಗ
ಅವ್ರಿಗೆ ಫೋನ್ ಮಾಡ, ಏ ಮಮ್ಮ ಎಲ್ಲಿದ್ಯಾ, ಹಲೋ ಮಮ್ಮ ಎಷ್ಟೊತ್ತು ಬತ್ತೀಯಾ ಅಂತ ಪ್ರೀತಿಯಿಂದ ಕರಿತೀವಿ. ಇವಾಗ ನೋಡಿ, ಚಂದ ಮಾಮ, ಸುಜ್ಜಿ ಮಾಮ ಎಲ್ಲ ಒಂದು ಪ್ರೀತಿಯಿಂದ ಕರೆಯುವಂತ ಒಂದು ಹೆಸರು. ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ವಿಭಿನ್ನವಾದಂತ ಒಂದು ಸಿನಿಮಾ ಬಂದಿದೆ. ಆ ಸಿನಿಮಾ ಹೆಸರೇ ಹಲೋ ಮಾಮ. ಸೊ ಹಲೋ ಮಾಮ ಚಿತ್ರತಂಡದವ್ರನ್ನ ಕರೆಯೋಣ, ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಮೋಹನ್, ಅರವಿಂದ್, ಸಾಂಪ್ರತ, ಸೌಜನ್ಯ ಅಂಡ್ ಭೂಮಿಕಾ. ಎಲ್ಲ ಓಕೆ? ನೀವು ಮಾತ್ರ 3 ಜನ ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ರಿ. ಮೋಹನ ಅಲ್ಲಿ ಹಲೋ ಬಂದೆ 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 ಬಂದೆ. ಯಾಕಪ್ಪ ಈ ತರ ಲೇಟ್ ಎಂಟ್ರಿ? ಮಾಮ ಯಾವಾಗ್ಲೂ ಲಾಸ್ಟ್ ಅಲ್ಲೇ ಬರೋದು. ಹೇಗಿದ್ದೀರ ಎಲ್ಲರೂ? ಸೂಪರ್, ಫ್ಯಾಂಟಾಸ್ಟಿಕ್, ಬಹಳ ಖುಷಿಯಾಗಿದೆ. ಮೋಹನ, ಹೊಸ ಮನೆಗೆ ಬಂದಿದ್ಯಪ್ಪ, ಹೇಗಿದೆ? ಅದ್ಭುತ ಕಣ. ಒಂದು ನಿನ್ ಶೋನೆ ಅದ್ಭುತ, ಥ್ಯಾಂಕ್ ಯು. ನಿನ್ನ ಆರ್ಟಿಸ್ಟ್ಗಳು ಅದ್ಭುತ. ಅಲ್ಲಿ ನಮ್ಮ ಡಾಕ್ಟರ್ ರೆಮೋ ಅವರು ಸೂಪರ್, ಅಂಡ್ ಲಂಕೇಶ್ ಸರ್ ಏನಂದ್ರೆ ಒಂದು ಡಾಕ್ಟರ್ ಕೆಲಸ ಮಾಡ್ತಾ ಇದೆಯಾ ನೀನು. ನಗೆಗಿನ್ನ ದೊಡ್ಡ ಔಷಧಿನೇ ಇಲ್ಲ, ಏನಿದ್ರು ಗುಣ ಆಗೋಗ್ಬಿಡುತ್ತೆ. ಸೊ ನಿನ್ನು ನಾನು ಡಾಕ್ಟರ್ ಸುಜನ್ ಅಂತ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಸಿನಿಮಾ ಬಗ್ಗೆ ಸಾಕಷ್ಟು ಹರಟೆ ಹೊಡೆಯೋಣ, ಚರ್ಚೆ ಮಾಡೋಣ, ತರಲೆ ಮಾಡೋಣ, ಮಜಾ ಮಾಡೋಣ. ಮತ್ತೊಮ್ಮೆ ವೆಲ್ಕಮ್ ಟು ದ ಶೋ. ಬನ್ನಿ ಪ್ಲೀಸ್. ಫೀಲ್ ಇಟ್ ಸೋಫಾ. ಓಕೆ, ಹಲೋ ಮಾಮ. ವಾಟ್ ಈಸ್ ಹಲೋ ಮಾಮ? ಆಕ್ಚುಲಿ ನೀನ್ ಇಂಟ್ರೊಡ್ಯೂಸ್ ಮಾಡ್ತಾನೆ ನಾನು ಕೇಳಿಸ್ಕೊಂಡೆ, ಪ್ರೀತಿಯಿಂದ ಮಾಮ ಅಂತ ಕರಿತೀವಿ, ಇನ್ನೊಂದು ಕರಿತೀವಿ ಅಂತ. ಬಟ್ ಕಾನ್ಸೆಪ್ಟ್ ಏನಂದ್ರೆ, ಶಾಸ್ತ್ರೋಕ್ತವಾಗಿ ಹೆಣ್ಣನ್ನ ದಾರೆ ಎರೆದು ಕೊಟ್ರೆ ಅವನು ಮಾವ. ಶಾಸ್ತ್ರನೇ ಇಲ್ದೆ ಹೆಣ್ಣನ್ನ ಕೊಟ್ರೆ ಅವನು ಮಾಮ. ಸರಿನಾ? ಸೊ ಈ ಸಿನಿಮಾ ನೀನೇ ಡೈರೆಕ್ಟ್ ಮಾಡಿದ್ಯಾ? ಹೌದು, ಬರೆದು ಡೈರೆಕ್ಟ್ ಮಾಡಿ, ಅರ್ಧ ಪ್ರೊಡ್ಯೂಸ್ ಮಾಡಿ ಆಕ್ಟ್ ಮಾಡಿದ್ವಿ. ಅರ್ಧ ಪ್ರೊಡ್ಯೂಸ್ ಮಾಡಿ ಫುಲ್ ಆಕ್ಟ್ ಮಾಡಿದ್ಯಾ? ಫುಲ್ ಆಕ್ಟ್ ಮಾಡಿ ಆಮೇಲೆ ಅರ್ಧ ಆಕ್ಟ್ ಮಾಡಿದ್ದೀನಿ ಅಂತ. ವೆರಿ ನೈಸ್. ಅರವಿಂದ್ ಸಾಹೇಬ್ರೆ ಹೇಳಿ, ತಾವೇನ್ ದಬಾಕಿದ್ದೀರಾ ಪಿಕ್ಚರ್ ಅಲ್ಲಿ? ನಾನ್ ದಬಾಕಿದ್ದು, ಇವ್ರು ದಬಾಕ್ಸಿದ್ದು. ಮಾಮಾಗಿರಿ ಮಾಡ್ಸದೆ ನಾನು. ಓವರ್ ಆಲ್ ಆಗಿ ಇಟ್ಸ್ ಎ ನ್ಯೂ ಜಾನರ್ ಟು ಮೀ. ನಾನು ಇದುವರೆಗೆ ಸ್ವಲ್ಪ ಸೀರಿಯಸ್ ರೋಲ್ಸೇ ಮಾಡ್ಕೊಂಡ್ ಬಂದಿದ್ದೆ. ಮೋಹನ್ ಅವರು ಕಾನ್ಸೆಪ್ಟ್ ಹೇಳಿದಾಗ ನಂಗೆ ಖುಷಿ ಆಯ್ತು. ಅಂಡ್ ಲೀಡ್ ರೋಲ್ ಆಲ್ಸೋ ಇಟ್ ವಾಸ್ ವೆರಿ ವೆಲ್. ಅವ್ರ ಕಣ್ಣು ನೋಡಿದ್ರೆ ಎಷ್ಟು ಫ್ಲರ್ಟಿಶ್ ಆಗಿದೆ. ಅದಕ್ಕೆ ನಾನು ಅನ್ಕೊಂಡೆ, ಈ ಪಾತ್ರಕ್ಕೆ ಇವ್ರನ್ನೆಲ್ಲರೂ ಯಾಕೆ ಕಾಪ್ ದೃಷ್ಟಿಯಲ್ಲೇ ನೋಡ್ತಾರೆ, ವಿಲನ್ ದೃಷ್ಟಿಯಲ್ಲೇ ನೋಡ್ತಾರೆ, ಈ ಕಣ್ಣು ಸ್ವಲ್ಪ ಬೇರೆ ತರ ಇದೆಯಲ್ಲ, ಟ್ರೈ ಮಾಡೋಣ ಅಂತ. ಸೊ ಒಬ್ಬ ಫ್ಲರ್ಟ್ ನ ಪಾಪ ಬಚ್ಚಿಟ್ಕೊಂಡು ಮಾಡ್ತಾ ಇದ್ರು, ಓಪನ್ ಆಗಿ ಮಾಡಿಸ್ಬಿಟ್ಟಿದ್ರು. ಓಕೆ ಸೌಜನ್ಯ, ತಾವು ವಾಟ್ ಯು ದಬಾಕ್? ನಾವು ದಬಾಕಿರೋದ ಸರ್, ಫಸ್ಟ್ ಮೋಹನ್ ಸರ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಮೋಹನ್ ಸರ್ ಅಂದ್ರೆ ಉಗಿಬೇಕು ಅಂದಂಗಿತ್ತು. ಓಕೆ ಸೃಜನ್ ಸರ್, ದ ಫಸ್ಟ್ ಥಿಂಗ್ ಇಸ್, ಇದು ನನ್ನ 3rd ಟೈಮ್ ಮಜಾ ಟಾಕೀಸಿಗೆ ಬರ್ತಾ ಇರೋದು. ಐ ಆಮ್ ಸೋ ಹ್ಯಾಪಿ. ಅದು ಹೊಸ ಮನೆಗೆ ಬರ್ತಾ ಇದೀನಿ, ಇನ್ನೂ ಖುಷಿ ಆಗ್ತದೆ. ಮೋಹನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಬಿಕಾಸ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನನ್ನನ್ನು ಆನ್ ಸ್ಕ್ರೀನ್. ನಾವು ಪ್ರೀಮಿಯರ್ ಶೋ ನೋಡಿದಾಗ ವೆರಿ ಪ್ರಾಕ್ಟಿಕಲ್. ಈಗಿನ ಕಾಲದ ಹುಡುಗಿ ಹೇಗಿರ್ತಾಳೆ, ಪ್ರಾಕ್ಟಿಕಲ್ ಕೈಂಡ್ ಆಫ್ ಗರ್ಲ್. ಆಫೀಸಲ್ಲಿ ಅವ್ರ ಕೊಲೀಗ ಕೆಲಸ ಮಾಡ್ತಾ ಇರ್ತೀನಿ, ಕಾಳ ಹಾಕ್ತಾ ಇರ್ತೀನಿ ಸರ್, ಇವ್ರು ತಿಂತಾ ಇರೋದಿಲ್ಲ. ಅವ್ನು ಚಿಕನ್ ತಿಂತಾನೆ, ಹಾಕ್ಬೇಕಾಗಿತ್ತು. ಕಾಳ ಹಾಕಿದ್ರೆ ಕಾಳ ಹಾಕ್ತಾನೆ ಇರ್ತೀನಿ, ತಿಂತಾನೆ ಇರೋದಿಲ್ಲ ಸರ್. ಅದು ತಿಂತಾರ ಬಿಡ್ತಾರ ಅಂತ ಹೇಳಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ತಮ್ಮ ದಾಂಪತ್ಯ ಜೀವನ ಹೇಗಿದೆ ಹೇಳಿ ಸರ್? ಬೇಕಾ ಅಂತ ಅದು ಬೇಕಾ ಸರ್? ಅಂದ್ರೆ ಏನು, ಮದುವೆ ಆಗಿರೋದು ಸತ್ಯ ತಾನೆ? ನಿಜ. ಮತ್ತೆ ಅಲ್ಲ, ನೀನ್ ಕೇಳೋ ಪ್ರಶ್ನೆ ಮದ್ವೆ ಬೇಕಿತ್ತ ಅಂತ. ಬೇಕಾ ಅಂದ್ರೆ ಬೇಕಿತ್ತ ಅಂತ ಕೇಳಿದ್ರೆ, ಅಲ್ಲ ದಾಂಪತ್ಯ ಜೀವನ ಹೇಗಿದೆ ಹೇಳಿ ಸರ್? ದಾಂಪತ್ಯ ಜೀವನ ತರ ಇಲ್ಲ ಆಕ್ಚುಲಿ. ವಿ ಬೋತ್ ಲೈಕ್ ಫ್ರೆಂಡ್ಸ್ ತರ ಇದೀವಿ. ತುಂಬಾ ಚೆನ್ನಾಗಿದೆ. ಎಲ್ಲಾರು ಅನ್ಕೋತಾರೆ ಹೀರೋಯಿನ್ಸ್ ಮದ್ವೆ ಆದ ತಕ್ಷಣ ಸಿನಿಮಾ ಬಿಡ್ತಾರೆ ಅಥವಾ ಮನೇಲೆ ಕೆಲಸ ಮಾಡ್ತಿರ್ತಾರೆ, ಆಲ್ಮೋಸ್ಟ್ ಇಂಡಸ್ಟ್ರಿಯಿಂದ ದೂರ ಆಗ್ತಾರೆ ಅಂತ ಹೇಳ್ಬಿಟ್ಟು. ಮೈ ಹಸ್ಬೆಂಡ್ ಇಸ್ ವೆರಿ ಸಪೋರ್ಟಿವ್. ಇಟ್ಸ್ ಮೈ ಪ್ಯಾಷನ್. ಸಿನಿಮಾ ಅನ್ನೋದು ನನ್ನ ಪ್ಯಾಷನ್ ಇದೆ, ಅವರು ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಖಂಡಿತವಾಗ್ಲೂ ಇರೋವರೆಗೂ ಸಿನಿಮಾ ಕಂಟಿನ್ಯೂ ಮಾಡ್ತೀನಿ. ತಮ್ಗೆ ಆ ಸೆಲ್ಫಿಗೆ ಸಪೋರ್ಟ್ ಮಾಡ್ತಾರೆ, ಸಿನಿಮಾಗೆ ಸಪೋರ್ಟ್ ಮಾಡಲ್ವಾ? ಜಗತ್ತಲ್ಲಿ ನಾನು ನೋಡದೇ ಇರೋಂತ ಒಂಥರ ವೆರಿ ಡಿಫ್ರೆಂಟ್, ವಿಭಿನ್ನವಾದಂತ ಒಂದು ಸೆಲ್ಫಿಗಳನ್ನ ನಾನು ಸೌಜನ್ಯ ಅವ್ರದ್ದು ನೋಡಿದೀನಿ. ಹೆಂಗೆ ಅಂದ್ರೆ, ಹಿಂಗ್ ಪಾಪ ಮಲ್ಕೊಂಡೇನೋ ಮೈಗೆ ಹುಷಾರಿಲ್ಲ ಅಂದ್ರೆ ಅದು ಸೆಲ್ಫಿ. ಗಂಡ ಪಾಪ ಅಲ್ಲಿ ಮಲ್ಕೊಂಡೇನೋ ಮೈಗೆ ಹುಷಾರಿಲ್ಲ, ಗೆಟ್ ವೆಲ್ ಸೂರ್ ಅಂದ್ಬಿಟ್ಟು ಫೋಟೋ ತಗೊಳ್ಳೋದು ಹೆಂಡತಿ. ನಾನು ಯೋಚನೆ ಮಾಡಿದ್ವಿ ಯಾವ ಸೆಲ್ಫಿಗಳು ಬರ್ಬೋದು, ಏನ್ ಕತೆ. ಇವರು ಹೊಸದಾಗಿ ಮದ್ವೆ ಆಗಿದೀವಿ ಸರ್, ಅದೆಲ್ಲ ಮೆಮೊರೀಸ್ ಎಲ್ಲಾನು. ಮೂರ್ ಲವ್ ಯು. ನಾವು ಪ್ರತಿ ಕ್ಷಣ ಪ್ರತಿ ನಿಮಿಷ ನಾವ್ ಏನೇನ್ ಮಾಡ್ತೀವಿ ಎಲ್ಲ ಸೆಲ್ಫಿ ತಗೊಂಡು ಮೆಮೊರೇಬಲ್ ಆಗಿ ಇಟ್ಕೋಬೇಕು ಅಂತ. ಏನಮ್ಮ ಮತ್ತೆ ರಿಪೀಟ್ ಮಾಡಮ್ಮ, ಮತ್ತೆ ಒಂದೊಂದ್ಸಲಿ ನಿಮ್ ಹತ್ರ ಮಾತಾಡಕ್ ಅಲ್ಲ, ಒಂದು ಸಲ ರಿಪೀಟ್ ಮಾಡಿ. ನಾವ್ ಏನೇನ್ ಮಾಡ್ತೀವಿ ಎಲ್ಲ ಸೆಲ್ಫಿ ತಗೋತಾರ. ಅಯ್ಯಯ್ಯೋ.
ಸಾಂಪ್ರತ ತಾವ್ ಹೇಳಿ ಏನ್ ದಬಾಕಿದ್ದೀರಾ ಪಿಕ್ಚರ್ ಅಲ್ಲಿ? ನಾವು ದಬಾಕಿರೋದು ಮೋಹನ್ ಸರ್ದು ಗರ್ಲ್ ಫ್ರೆಂಡ್. ಗ್ಯಾಪ್ ಕೊಡಬಾರ್ದು, ಮುಗ್ಸೋ ತನಕ ಕಾಯ್ಬೇಕಪ್ಪ. ಒಂದು ಪಾಸ್ ಆದ್ರೆ ತುಂಬಾ ಡಿಫ್ರೆಂಟ್ ಮೀನಿಂಗ್ ಬರುತ್ತೆ. ತುಂಬಾ ತಪ್ಪು ಮೀನಿಂಗ್ ಪಾಸ್ ಇಲ್ಲ. ದಬಾಕಿರೋದು ಮೋಹನ್ ಸರ್ ಗರ್ಲ್ ಫ್ರೆಂಡ್ ಫಿಲ್ಮ್ ಅಲ್ಲಿ. ಸೊ ಆರ್ಥೋಡಾಕ್ಸ್ ಹುಡ್ಗಿ, ಮನೆಗೆ ಡಬ್ಬ ತಗೊಂಬಂದು ದಬಾಕ್ತಾ ಇರ್ತೀನಿ, ಡಬ್ಬದಲ್ಲಿ ಊಟ ತಂದು ಕೊಡ್ತಾ ಇರ್ತೀನಿ. ಹಂಗೆ ನೋಡಿ 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 ಪಾಪ ಅವ್ರಿಗೆ ಲವ್ ಆಗ್ಬಿಟ್ಟಿದೆ ನನ್ ಮೇಲೆ ಅಷ್ಟೇ. ಚೆನ್ನಾಗಿ ದಬಾಕಿದ್ದೀರಾ, ಸೂಪರ್ ಫ್ಯಾಂಟಾಸ್ಟಿಕ್. ಹಾ ಮಿಕಾ, ಕಮಾನ್ ಭೂಮಿಕಾ. ನಾನು ಈ ಸಿನಿಮಾದಲ್ಲಿ ತುಂಬಾ ವಿಷಯದಲ್ಲಿ ದಬಾಕಿದ್ದೀನಿ. ಮೊದಲನೇದಾಗಿ ಇವ್ರ ವೈಫ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಯಾವಾಗ್ಲೂ ಇವ್ರ ಮೇಲೆ ಡೌಟ್ ಪಡೋಂತ ಕ್ಯಾರೆಕ್ಟರ್. ಅದಕ್ಕೆ ನನಗ್ ಸಾಥ್ ಕೊಡೋದಕ್ಕೆ ನಂಗೊಬ್ರು ಚಿಕ್ಕಪ್ಪ. ಸೊ ತುಂಬಾ ಚೆನ್ನಾಗಿತ್ತು. ಅಂಡ್ ಮೊದಲನೇದಾಗಿ ನನ್ಗೆ ತುಂಬಾ ಖುಷಿ ಆಗ್ತಿದೆ. ಏನಕ್ಕೆ ಅಂದ್ರೆ ಹೊಸ ಮನೆಗೆ ಬಂದಿದ್ದೀನಿ, ನೀವು ಗೃಹ ಪ್ರವೇಶ ಕರ್ದಿಲ್ಲ. ಸೊ ಕರಿದೇ ಇದ್ರು ಪರವಾಗಿಲ್ಲ, ನಾವಾಗ ಬರೋಣ ಅಂತ ಬಂದಿದ್ದೀನಿ. ನಾವೆಲ್ಲಿ ಗೃಹ ಪ್ರವೇಶ ಮಾಡಿದ್ವಿ, ನಮ್ಮನ್ನೇ ಯಾರ ಬಂದು ಸೇರ್ಸ್ಕೊಂಡ್ರೆ. ಬಾಡಿಗೆ ಮನೆ ಗೃಹ ಪ್ರವೇಶ ಮಾಡಲ್ವಾ ನೀವು? ಅದು ಇದೊಂಥರ ವಿಭಿನ್ನವಾದಂತ ಒಂದು ಬಾಡಿಗೆ ಮನೆ. ಸೊ ಇದಕ್ಕೆ ನಮ್ಮ ಬಡ್ಜೆಟ್ ಪ್ರಾಬ್ಲಮ್ ಇದ್ರಿಂದ ಇಲ್ಲಿ ಶರಣ್ ಅವ್ರು ಬಂದ್ಬಿಟ್ಟು ಹಾಲು ಉಕ್ಸ್ಬಿಟ್ಟು ಹೋದ್ರು. ಶರಣ್ ಹಾಲು ಉಕ್ಸಿದ್ರು ನೀನು ನಗು ಉಕ್ಕಿಸ್ತಾ ಇದೆಯಲ್ಲ ಬಿಡು, ಅದಕ್ಕೇನೇನ್ ಬೇಕು. ಓಕೆ ಮೋಹನ, ಈ ಒಂದು ಸಿನಿಮಾದಲ್ಲಿ ಲೇಡಿ ಗೆಟಪ್ ಅನ್ನ ತಾವು ಹಾಕಿದ್ರಿ, ಓಳು ಸಾರ್ ಓಳುಲಿ. ಸೊ ಆ ಒಂದು ಪರ್ಫಾರ್ಮೆನ್ಸ್ಗೆ ಇವನ್ ಯು ಆರ್ ನಾಮಿನೇಟೆಡ್ ಫಾರ್ ಬೆಸ್ಟ್ ಸಪೋರ್ಟಿಂಗ್. ಐ ವಾಸ್ ಅವಾರ್ಡೆಡ್. ಯು ಆರ್ ಅವಾರ್ಡೆಡ್ ಬೆಸ್ಟ್ ಆಕ್ಟ್ರೆಸ್. ಬೆಸ್ಟ್ ಆಕ್ಟ್ರೆಸ್. ಇಬ್ರು ಹೀರೋಯಿನ್ ಜೊತೆ ನನ್ನ ನಾಮಿನಿ ಮಾಡಿದ್ರು. ನಾನು ಇದೇ ನನ್ನ ಹೆಸರು ಹೇಳ್ತಾ ಇದ್ರೆ ಬೆಸ್ಟ್ ಹೀರೋಯಿನ್ ಅಂತ. ನೋಡ್ರ ನನಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಕೊಟ್ರು. ಒಂದ್ ತುಣುಕು ನೋಡೋಣ ಬಾ. ಏಯ್ ಮಾಡಲೇ, ಜ್ಞಾಪಕ ಇಲ್ಲ, ಮಾಡಲೇ, ಜ್ಞಾಪಕ ಇಲ್ಲ. ನಾನು ಕೊಟ್ಟಷ್ಟು ಟಾರ್ಚರ್ ಆ ಗೆಟಪ್ ನಲ್ಲಿ ಯಾವ ಹೀರೋಯಿನ್ ಇವತ್ತವರೆಗೂ ಕೊಟ್ಟಿರಲ್ಲ ಅನ್ಸುತ್ತೆ. ನನಗೆ ನೈಲ್ ಪಾಲಿಶ್ ಅದೇ ಕಲರ್ ಬೇಕು, ಐ ಶಾಡೋ ಅದೇ ಕಲರ್ ಬೇಕು, ಬ್ಯಾಂಗಲ್ಸ್ ನಮ್ ಕೈ ದಪ್ಪ ಹೋಗಲ್ಲ, ಅದನ್ನ ಕಟ್ ಮಾಡ್ಬಿಟ್ಟು ಹಿಂಗಿಂದ ತೂರ್ಸ್ಬೇಕು, ಪ್ಲಾಸ್ಟಿಕ್ ಬಳೆಗಳು. ಆಮೇಲೆ ಗೆಜ್ಜೆ ಇರೋದ್ ಬೇಕು ಅಂತ ಹಠ ಮಾಡ್ಬಿಟ್ಟು ಕಾಲುಂಗ್ರ ಹಾಕ್ಸ್ಕೊಂಡೆ. ಎಂತ ಕರ್ಮ ಅಂದ್ರೆ ಡ್ಯಾನ್ಸ್ ಅಲ್ಲಿ ಹಿಂದಕ್ಕೆ ತಿರುಗಿಬಿಡೋದು. ಚುಚ್ಚಿ 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 ಕಾಲೆಲ್ಲ ರಕ್ತ. ಮನೆಗೆ ಹೋಗಿ ಬಟ್ಟೆ ತೆಗೆದ್ರೆ ಎಲ್ಲ ಪೆಟಿಕೋಟ್ ಮಾರ್ಕು, ಎಲ್ಲ 50 ರೂಪಾಯಿ 60 ರೂಪಾಯಿ ಪೆಟಿಕೋಟ್ ತಂದು ಹಾಕ್ಬಿಡ್ತಾರೆ. ಕಲರ್ ಬಿಟ್ಕೊಂಡ್ಬಿಟ್ಟಿರೋದು. ನನ್ಗೇನೋ ಕಾಯಿಲೆ ಬಂದ್ಬಿಟ್ಟಿತ್ತು. ದಿನಕ್ಕೆ ಒಂದೊಂದು ಕಲರ್ ಇರೋದು ಸೊಂಟದಲ್ಲಿ. ಸರಿ ಆಮೇಲೆ ಗೊತ್ತಾಯ್ತಿದ್ದು ಪೆಟಿಕೋಟ್ ಕಲರ್ ಅಂತ. ಡಾಕ್ಟರ್ ಹತ್ರ ಹೋಗ್ಲಿಲ್ವಲ್ಲ, ಅದೇ ಆ ತರ ಆ ಜೋಕ್ ಗೊತ್ತಿದ್ದಿಂದ ಹುಷಾರಾಗ್ಬಿಟ್ಟೆ ನಾನು. ಅದರಲ್ಲಿ ನಾನು ಕಲ್ಪನಾ ಅವ್ರದ್ದು ಇವಾಗ ಒಂಥರ ಫೆಮಿನಿಸಮ್ ಜಾಸ್ತಿ ಇರೋದು ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ. ಇದು ಸೊ ನಾನು ಫಾಲೋ ಮಾಡಿದ್ದು ಪೂರಾ ಕಲ್ಪನಾ ಅವ್ರನ್ನೇ. ಅಂದ್ರೆ ನಾನು ಕೂತ್ಕೋಬೇಕಾರೆ ಈ ತರನೇ ಮಾಡ್ತಾ ಇದ್ದಿದ್ದು. ಅಂದ್ರೆ ಈ ಬೆಟ್ಟು ಸೈಡಿಗೆ ಬರೋದು. ಈಗ ಕಡೆಗೆ ಏನಾಗೋದು, ಮಾತಾಡ್ಬೇಕಾದ್ರೆ ಅನುಪ್ರಭಾಕರ್ ಚುಡಾಯಿಸೋರು, ಬೆಟ್ ನೋಡ್ರಿ ನಿಮ್ದು ಹಿಂಗೆ ಇರೋದು. ಹಂಗ ಆಗ್ಬಿಟ್ಟಿದ್ದೆ ಸ್ವಲ್ಪ ದಿವಸ. ಸೊ ಇದು ವಾಕಿಂಗ್ ಸ್ಟೈಲು ಅಷ್ಟೇ, ಸ್ವಲ್ಪ ನಡಿಗೆ ಕೂಡ ಎಕ್ಸ್ಟ್ರಾ ಆಡೋದು ಇದು. ಆಮೇಲೆ ಕೂತ್ಕೊಳ್ಳುವಾಗ್ಲೂ ಅಷ್ಟೇ, ಫಸ್ಟ್ ಹಿಂಗ್ ತಳ್ಳಿಬಿಟ್ಟು ಸೊ ಆ ಹಾವಭಾವಗಳನ್ನ ಪ್ರಾಕ್ಟೀಸ್ ಮಾಡಕ್ ಸ್ವಲ್ಪ ಕಷ್ಟ. ಕೆಲಸ ಮಾಡೋಣ. ಇವಾಗ ನೀವು ಹುಡುಗಿ ಪಾತ್ರ ಮಾಡಿದ್ಯಾ, ಇಲ್ಲಿ ನಮ್ಮ ಹತ್ರ ಒಂದು ಹುಡುಗಿ ಇದೆ, ಆದ್ರೆ ಅದೊಂದ್ ಸ್ವಲ್ಪ ಟಾಮ್ ಬಾಯ್ ತರನೇ ಆಡೋದು. ನಮ್ಮ ರೆಮೋ ಹುಡುಗ ಒಂದು ಬ್ಯೂಟಿಫುಲ್ ಸಾಂಗ್ ಹಾಕ್ತೀನಿ, ಡ್ಯಾನ್ಸ್ ಮಾಡಿ ಬನ್ನಿ. ಆಡ್ಬೋದು. ಸೊ ಇವಾಗ ರೆಮೋ ಹುಡುಗ, ಮೋಹನ ಹುಡುಗಿ, ಮ್ಯೂಸಿಕ್. ತುಂಬಾ ಗಂಡಿಸ್ತಾರ, ಹ್ಯಾಂಡಲ್ ಮಾಡಕ್ಕೆ ಆಗ್ಲಿಲ್ಲ ಸರ್, ಮೂಲೆಗೆ ತಳ್ಬಿಟ್ರು. ಓಕೆ ಸೂಪರ್. ಓಕೆ ಸಾಂಪ್ರತ ಈಗ ಶಿ ಇಸ್ ಅ ಗುಡ್ ಸಿಂಗರ್. ಏನಂದ್ರೆ ಇವಾಗ ಹಾಡು ಹೇಳುವಾಗ ಲಿರಿಕ್ಸ್ ಅನ್ನ ಚೇಂಜ್ ಮಾಡ್ತಾರೆ, ಬಟ್ ಅದನ್ನ ನಾನ್ ಕಂಡಿಡಿಬೇಕಾ ನೀವು ಅಥವಾ ರೆಮೋ? ರೆಮೋ ಓಕೆ. ಹಾಲು ಅಂದ್ರೆ ವೈ. ಒಂದ್ ನಿಮಿಷ ಇದ್ಬೇಕಾ, ಆರ್ಕೆಸ್ಟ್ರಾ ಬೇಕಾ? ಬೇಡ, ಗೊತ್ತಾಗೋಯ್ತು ಅವ್ರಿಗೆ. ಬೀಸು ಅಂದ್ರೆ ವೈ, ಐಟಮ್ ಅಂದ್ರೆ ವೈ, ವೈ 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 ಫೀಲಿಂಗ್ ಶೈ ಶೈ ಜಕಾಣಕ ಜಕಾಣಕ ನನ್ನ ಹಿಂದೆ ಬರ್ತೀರಾ? ವೈ 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 ಫೀಲಿಂಗ್ ಶೈ ಶೈ ಬೊಟ್ಟಿ ಪಿಸು ನೋಡಿ ಕಗೆ ಓಡಿ ಬಂದಂಗೆ, ಫ್ರೆಂಡು ಕಗೆ ನೆಲ್ಲ ಕುಗಿ ಕುಗಿ ಬಂದಂಗೆ, ನಾನೇ ಇಲ್ಲಿ ಟಾಪು, ನಂದು ಒಳ್ಳೆ ಶೋಪು, ಶೋನ ನೋಡಿ ಮರಿಬೇಡಿ, ಕೊಳ್ಳೇಬೇಡಿ, ಸ್ವಲ್ಪ ಗ್ಯಾಪು ಗ್ಯಾಪು ಕೊಡ
ಪಡ್ಲೇಬೇಡ್ರಪ್ಪ. ಇನ್ನೊಂದಿದ್ಯಾ? ನಿಮ್ಗೆ ನನಗೆ ಎಲ್ಲ ಬಿಟ್ಟು ನಿಮ್ಗೆನೆ. ಓಕೆ. ರಾಣಿ ಬಳುಕುವಾಗ ಉಯ್ಯಲ್ಲಿ ಆಡುವಾಗ ಉಲ್ಲಾಸ ಪಡು ನೀಯಾಗ ತುಂಟು ನಗೆಯ ಬಣ ನೆಟ್ಟಾಗ ನಿಂಗೆ ಜನ ನೀ ಅವಳ ಬಂದಿ ಯಾವಾಗ ಚಂದದ ಕೆಂದುಟಿ ಜೇನು ಹೀರುವ ದುಂಬಿಯಾಗುವಾದರೆ ನಂತರ ಮತ್ತು ಬಂದರೆ ನಿಧಾನ ನಿಧಾನ ಜೋ ಸೊಂಟ ಬಳಕುವಾಗ ತುಂಟು ನಗೆಯ ಪಾಲ. ಹೆಲ್ಪ್ ತಗೊಳಂಗಿಲ್ಲಪ್ಪ, ಮೋಸ. ತುಂಟು ನಗೆಯ ಪಾಣ ಬಿಟ್ಟಾಗ ನಿನ್ಗೆ ಜಾಣ ನೀನ್ನ ಬಂದು ಆವಾಗ. ಚೀಟಿಂಗು ತಗೊಂಡಿದ್ದಾರೆ, ಹೆಲ್ಪ್ ಎಲ್ಲ ತಗೊಂಡಿದ್ದಾರೆ. ಚೀಟಿಂಗ್ ನೀವೇ ಹೇಳ್ಬೇಕಿತ್ತು. ನಾನು ಹೇಳಿದ್ದು ಅವ್ರ ಹತ್ರ ಹೇಳಿಸ್ಕೊಂಡು. ಇವಾಗ ರೇಡಿಯೋ ಕೇಳ್ತಾ ಗುನ್ಗಲ್ವಮ್ಮ ಆತರ ನಮ್ ರೇಡಿಯೋ ಅವರು. ಇವರೆಲ್ಲ FM ಚಾನೆಲ್ಗಳು. ನೋಡಿ ಈಗ ರೇಡಿಯೋ ಆನ್, FM ಚಾನೆಲ್ ಚೇಂಜ್ ಮಾಡ್ತೀನಿ, ಸಾಂಗ್ ಚೇಂಜ್ ಆಗ್ಬೇಕು. ನೋಡಿ, ಸಿ ದ ಟ್ಯಾಲೆಂಟ್ ಆಫ್ ಅವರ್ ರೇಡಿಯೋ. ಓಕೆ, ಮೊದಲು ಸ್ವೀಟ್ಸ್ ತಗೊಳ್ಳಿ. ಸ್ವೀಟ್ಸಾ ತಗೊಳ್ಳಿ, ಬಂದವ್ರು ಕೊಡು. ಫ್ರೆಶ್ ತಾನೆ? ಹೌದಪ್ಪ, ನಮ್ಮ ಮನೇಲೆಲ್ಲ ಒಂದ್ ತಿಂಗಳ ಹಿಂದಿದ್ದು ಫ್ರೆಶೇ ಕೊಡೋದು. ತಗೊಳ್ಳಿ. ರಾಣಿ, ಗುಡ್ ನ್ಯೂಸ್. ನೆನಪಿಸ್ಲೇಬೇಡಿ. ಅದೇ ನೆನಪಿಸ್ಬೇಡಿ, ಎಲ್ಲ ಮರ್ತೋಗ್ಬಿಟ್ಟಿದ್ದಾಳೆ. ನೆನಪಿಸೋದಲ್ಲಿ ನೀವ್ ತಗೊಳ್ರಿ. ನಾನು ತಗೋ. ಅಲ್ಲ, ಸ್ವೀಟ್ ಯಾಕೆ ಅಂತ ದಿವ್ಯವಾದ ಸಾಧನೆ ಏನ್ ಮಾಡಿದಿರ ತಾವು? ಹೇಳ್ತೀನಿ, ಮೊದ್ಲು ತಿನ್ ಮುಗಿಸಿ. ತಿನ್ನಿ. ತಿನ್ಬಿಡಿ ಯಾರು ತಿನ್ಬಿಡಿ ಪ್ಲೀಸ್. ಅಲ್ಲ ರೀ, ಇಷ್ಟು ಪ್ರೀತಿಯಿಂದ ಸ್ವೀಟ್ಸ್ ತಂದು ಕೊಡ್ತಾ ಇದ್ದೀನಿ. ತಿನ್ನಕ್ಕೂ ಮುಂಚೆ ಯಾರಿಗೂ ತಿನ್ಬೇಡಿ ಅಂತ ಹೇಳಿದ್ರಲ್ಲ, ಯಾಕೆ? ಅದು ರೀಸನ್ ಇಲ್ದೆ ಎಲ್ರಿಗೂ ಸ್ವೀಟ್ ಕೊಡ್ತಾ ಇದೆಯಲ್ಲ. ಅಕಸ್ಮಾತ್ ನನ್ನ ಹತ್ರ ಜಗಳ ಆಡಿದ್ದು ಅಥವಾ ಗೆಸ್ಟ್ಗಳ ಮೇಲೆ ದ್ವೇಷ ಇದ್ದು ಎಲ್ರು ಒಂದೇ ವೇದಿಕೆನಲ್ಲಿ ಒಟ್ಟಿಗೆ ಮುಗ್ಸೋ ಪ್ಲಾನ್ ಏನಾದ್ರು ಮಾಡಿದ್ಯಾ ಅಂತ ಕ್ಲಾರಿಟಿ ತಗೊಂಡೆ ಅಷ್ಟೇ. ರೀ, ನಾನು ನಿಮ್ಮನ್ ಮುಗಿಸ್ತೀನ? ಅದು ಈ ರಾಣಿ ಈ ಸ್ವೀಟ್ ಅಲ್ಲಿ ವಿಷ ಹಾಕಿ ಸಾಯಿಸ್ತಾಳ. ಇದನ್ನ ಯಾರಾದ್ರೂ ನಂಬ್ತಾರಾ? ಬೇರೆ ವಿಷ ಹಾಕ್ತಾರೆ ಅನ್ಸುತ್ತೆ ಸರ್, ಹುಷಾರಾಗಿರಿ. ಹೌದೌದು, ಇವಳು ಸ್ವೀಟ್ ಗೀಟ್ ಎಲ್ಲ ಹಾಕಿ ವೇಸ್ಟ್ ಮಾಡಲ್ಲ, ಡೈರೆಕ್ಟ್ ಆಗಿ ವಿಷ ಕುಡಿಸ್ತಾಳೆ ಇವಳು. ನೀವ್ ಹಿಂಗೆ ಓವರ್ ಆಗಿ ಆಡ್ತಾ ಇದ್ರೆ ಆ ಸಂಭ್ರಮನು ಬೇಗ ನನ್ನ ಅಮೃತ ಹಸ್ತದಿಂದನೇ ನೆರವೇರಿಸ್ತೀನಿ ನಾನು. ಮಾಡಿದ್ರು ಮಾಡ್ತೀಯ ನೀನು, ಬಿಡು, ಪರವಾಗಿಲ್ಲ. ಸೇಫ್ ಆಗಿದೆ, ತಿನ್ರಿ ಪರವಾಗಿಲ್ಲ, ತಿನ್ನಿ. ರೆಮೋ ಕೇರ್ ಮಾಡ್ಲಿಲ್ಲ, ಅರ್ಧ ಮುಗಿಸ್ಬಿಟ್ಟಿದ್ರು. ಅದಕ್ಕೆ ರೆಮೋ ಏನು ಕೇರ್ ಮಾಡ್ಲಿಲ್ಲ ಅಂದ್ರೆ ಜಿಲೇಬಿಲಿ ವಿಷ ಹಾಕಿದ್ರು ಆ ವಿಷ ಕಿವಿಗೂ ತಾಕಲ್ಲ ಅಮ್ಮನ್ಗೆ. ಚೆನ್ನಾಗಿದೆಯಾ ಸ್ವೀಟ್ಸ್? ಸರಿ, ವಿಶೇಷ ಹೇಳು. ಏನಕ್ಕೆ ವಿಶೇಷ ಏನು ಅಂದ್ರೆ ಈ ಸ್ವೀಟು ನಮ್ಮ ವಿಕ್ಟ್ರಿಗೆ. ವಿಕ್ಟ್ರಿ? ಏನ್ ವಿಕ್ಟ್ರಿ? ರೀ, ನಾನ್ ಬಂದೆ, ನಾನ್ ಗೆದ್ದೆ. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು. ರಾಣಿ, ಬರೀಲಿ. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಕಟ್ಕೊಂಡ್ ಗಂಡನ್ನೇ ಗೆದ್ದಿಲ್ಲ. ನಾನ್ ಗೆದ್ದೆ ಅಂತ. ಏನ್ ಗೆದ್ದೆ ಹೇಳು? ರೀ, ನಮ್ಮಿಬ್ರದ್ದು ದಿನ ಇದ್ದಿದ್ದ. ಇಲ್ಲಿ ಕೇಳಿ, ಇಲ್ಲಿ ನಾನ್ ಹೇಳಿದ್ದು ವಿಕ್ಟ್ರಿನ ಇನ್ನು ಗೆದ್ದಿಲ್ಲ. ಆದ್ರೆ ಈಗ ಆಟ ಶುರು ಮಾಡ್ತೀವಲ್ಲ, ಅದ್ರಲ್ಲಿ ಗೆಲ್ತೀವಿ ಅಂತ ಮೊದಲೇ ಸ್ವೀಟ್ಸ್ ಹಂಚ್ತಾ ಇದೀನಿ. ಆಟ ಶುರು ಮಾಡ್ತೀಯಾ? ಯಾವ್ದೇ ಇದು? ಈಗ ಎಲ್ಲಾ ಕಡೆ ಏನ್ ನಡೀತಾ ಇದೆ ಹೇಳಿ? ಸಮ್ಮರ್ ಕ್ಯಾಂಪ್ ನಡೀತಾ ಇದೆ ತಾನೆ? ಸಮ್ಮರ್, ಹೌದು, ಸಮ್ಮರ್ ಕ್ಯಾಂಪ್ ನಡೀತಾ ಇದೆ. ಮಕ್ಕಳಿಗೆಲ್ಲ ರಜಾ. ತಾವು ಸಮ್ಮರ್ ಕ್ಯಾಂಪ್ ಸೇರ್ತಾ ಇದೀನಿ, ಅದೇ ಖುಷಿಲಿ. ರೀ, ಸಮ್ಮರ್ ಕ್ಯಾಂಪ್ಗೆ ನಾನ್ ಹೋಗಿ ಸೇರ್ಕೊಳ್ಳೋದಲ್ಲ, ಸಮ್ಮರ್ ಕ್ಯಾಂಪ್ ನ ನಾವೇ ಮಾಡ್ತಾ ಇರೋದು. ನೀನು ದೋಸೆ ಕ್ಯಾಂಪ್ ಹಾಕ್ತೀನಿ ಅಂತ ಹೇಳು, ಓಕೆ, ಹೆಂಗೋ ಕಾಸು ಬರುತ್ತೆ ಅಂತ ಒಪ್ಕೋಬಹುದು. ನೀನೇನೇ ಸಮ್ಮರ್ ಕ್ಯಾಂಪ್ ಮಾಡೋದು? ರೀ, ಈಗ ಸಮ್ಮರ್ ಕ್ಯಾಂಪ್ ಅಲ್ಲಿ ಏನೇನಿದೆ ಹೇಳಿ? ಏನ್ ಮಾಡ್ತಾರೆ? ಮಕ್ಕಳನ್ನೆಲ್ಲ ಕರೆಸ್ತಾರೆ, ಅವ್ರಿಗೆ ಪಾಪ ಆಟ ಎಲ್ಲ ಆಡಿಸ್ತಾರೆ, ಅವ್ರಿಗೆಲ್ಲ ಮಸ್ತಿ ಇರುತ್ತೆ, ಮಜಾ ಇರುತ್ತೆ, ದಿನ ಇಡೀ ಆಟ ಆಡಿಸ್ತಾರೆ ಮಕ್ಕಳಿಗೆ. ಕರೆಕ್ಟ್, ಅದನ್ನೇ ನಾವೀಗ ಇಲ್ಲಿ ಶುರು ಮಾಡಿರೋದು. ನಮ್ಮ ಮಜಾ ಟೀಮ್ ಜೊತೆ ನಮ್ಮ ಗೆಸ್ಟ್ಗಳು ಕಾಂಪೀಟ್ ಮಾಡ್ತಾರೆ ಸಮ್ಮರ್ ಕ್ಯಾಂಪ್ ಅಲ್ಲಿ. ಗೆದ್ರೆ ಏನ್ ಕೊಡ್ತೀರಾ ಮ್ಯಾಮ್? ಅಲ್ಲ, ಇವ್ರು ಇಷ್ಟು ಜನ ಇದಾರೆ, ನೀನ್ ಒಬ್ಳೆ ಕಾಂಪೀಟ್ ಮಾಡ್ತೀಯಾ? ಯಾರು ಹೇಳಿದ್ದು? ನಿಮಗ್ ವಿಸಿಲ್ ಹೊಡಿಯಕ್ ಬರತ್ತಾ? ಬರುತ್ತೆ, ಹೊಡಿರಿ. ಮಂಗುಗಳ ಗುಂಪಿಗೆ ತಾವೇ ಲೀಡ್ರು.
ವೆರಿ ಗುಡ್ ವೆರಿ ಗುಡ್. ಹೌದು ಕಣೋ ಸೃಜಾ. ಏನ್ ಗೊತ್ತಾ, ಈಗ ನಾನು ವರಲಕ್ಷ್ಮಿ 24 ಗಂಟೆ ವರ್ಲ್ಡ್ ಲೀಡರ್ಸು, ಆಮೇಲೆ ಸಲ್ಲು ಟ್ರಂಪು ಫ್ಯಾನ್ಸು ಅಂತ ಬಿಸಿ ಇರ್ತೀನಿ. ಅವಳು ಏನಾಯ್ತು, ಕೂದಲು ಸಿಕ್ಕಾಕೋತಾ. ಅವಳಂತೂ ಕಿಟಿ ಪಾರ್ಟಿ ಮೇಕಪ್ ಅಂತ ಬಿಸಿ ಇರ್ತಾಳೆ. ಅವಾಗ ಕೂದಲು ಸಿಗುತ್ತೇನ್ರಿ? ಇಲ್ಲ, ಈಗ ನಿನಗೆ ಹೋಗ್ತಿದ್ದು. ಮುಂದುವರ್ಸಿ. ನಮಸ್ತೆ. ಹಲೋ ಹಲೋ. ಇನ್ ಇವರೆಲ್ಲ 24 ಗಂಟೆ ಶೂಟಿಂಗ್ ಅಂತ ಬಿಸಿ ಇರ್ತಾರೆ. ಸೊ ಫಾರ್ ಎ ಚೇಂಜ್ ಈ ಸಮ್ಮರ್ ಅಲ್ಲಿ ಗೇಮ್ ಆಡಿ ಮಕ್ಕಳ ತರ ಆಗೋಣ ಅಂತ. ಮಕ್ಕಳಾಗುವ ಯಾರಿಗಿದೆ ನೋಡಿ. ಬಿಡಿ, ಕರೆಕ್ಟ್ ಆಗಿದೆ. ನಾಲ್ಗೆ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಲಿ. ಈ ಮಾತನ್ನ ನೀನ್ ಹೇಳ್ತಾ ಇದ್ಯಾ ಮತ್ತು ನಿನ್ನ ನಾಲ್ಗೆನೆ ಹುಳಿ ಬಂದ ಮಜ್ಜಿಗೆ ಆಗಿರುವಾಗ ನನ್ನ ಹತ್ರ ಬಂದು ನಿನ್ನ ಪಾನಕ ಸರಿ ಇಲ್ಲ ಅಂತ ಹೇಳ್ತಾ ಇದ್ಯಾ? ಹಲೋ, ಪ್ಲೀಸ್ ಸ್ಟಾಪ್ ಇಟ್. ನಾವೇ ಹೀಗ್ ಜಗಳ ಆಡ್ತಿದ್ರೆ ನಮ್ಗೆ ವಿಜಯಲಕ್ಷ್ಮಿ ಒಲಿಯಲ್ಲ. ವಿಜಯಲಕ್ಷ್ಮಿ ಅವರೇ ಹಿಡ್ಕೊಳ್ಳೆ, ನನ್ ವರಲಕ್ಷ್ಮಿ ಹಿಡ್ಕೊತೀನಿ. ಅಮ್ಮವ್ರೆ 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 ಅಮ್ಮವ್ರೆ, ಎಲ್ಲಿ ವಿಜಯಲಕ್ಷ್ಮಿ? ಅಯ್ಯೋ ಭಟ್ರೆ, ವಿಜಯಲಕ್ಷ್ಮಿ ಅಂದ್ರೆ ವಿಜಯ, ವಿ ಫಾರ್ ವಿಕ್ಟರಿ. ಈಗ ಮಜಾ ಟೀಮ್ ವರ್ಸಸ್ ನಮ್ಮ ಗೆಸ್ಟ್ ಟೀಮ್. ಓಕೆ, ಈ ಒಂದು ಸಮ್ಮರ್ ಕ್ಯಾಂಪ್ ನ ಕಾಂಪಿಟೇಷನ್ ಈಗ ಇಲ್ಲಿ ಇದೇ ಸ್ಟೇಜ್ ಮೇಲೆ ನಡೆಯುತ್ತೆ. ಓಕೆ, ಡನ್. ಎಸ್, ಆಡೇ ಬಿಡೋಣ. ಈ ಸಲ ಈ ತಪ್ಪು ನಮ್ದೇ. ಅಪ್ಪ, ತಪ್ಪು ನಿಮ್ದಲ್ಲ. ನಿಮ್ಮನ್ನೆಲ್ಲ ಹಾಕೊಂಡು ಶೋ ಮಾಡ್ತಾ ಇದೀನಲ್ಲ, ತಪ್ಪು ನಮ್ದೆ. ತಪ್ಪು ನಮ್ದೆ ಅಲ್ಲ, ಕಪ್ಪು ನಮ್ದೆ. ಅದೇ ನಾನು ಹೇಳ್ತಿರೋದು, ಈ ಸಲ ತಪ್ಪು ನಮ್ದೆ. ಸೊ ಗೆಟ್ ರೆಡಿ, ಸ್ಟಡಿ, ಗೋ. ಯಾಕೋ ಕೋತಿ ತರ ಓಡ್ತಾ ಇದೆಯಲ್ಲ, ಲೂಸು. ಏನಾಯ್ತು ನಿಮ್ಗೆ? ಯಾರ ರೆಡಿ ಸ್ಟಡಿ ತೋ ಅಂದ್ರಲ್ಲ, ರನ್ನಿಂಗ್ ರೇಸ್ ಅಂತ ಓಡ್ಬಿಟ್ಟೆ. ಏದುಸ್ರು ಬಂದ್ಮೇಲೆ ಗೊತ್ತಾಯ್ತು ಇದ್ಯಾವ್ದೋ ಬೇರೆ ಆಟ ಅಂತ. ಮತ್ತು ಸ್ವಲ್ಪ ಸುಮ್ನೆ ನಿಂತ್ಕೊಳ್ತೀಯಾ? ಗೇಮ್ ನ ನಾವೆಲ್ಲ ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ, ನೀವು ಎಲ್ಲ ಬಂದ್ರೆ ನಮ್ ಜೊತೆ ಕಾಂಪೀಟ್ ಮಾಡ್ಬೋದು. ನೀವೆಲ್ಲ ಇಲ್ಲಿ ಲೈನ್ ಆಗಿ ನಿಂತ್ಕೊಂಡ್ಬಿಡಿ. ಈಗ ಶುರುವಾಗ್ತಿದೆ ನಮ್ಮ ಮೊದಲನೇ ಗೇಮ್. ಈ ಗೇಮ್ ಅನ್ನ ನಮ್ಮ ಮುತ್ತು ಮಣಿ ಅವರ ನೇತೃತ್ವದಲ್ಲಿ ಶುರು ಮಾಡ್ತಾ ಇದೀವಿ. ಮುತ್ತು, ಶುರು ಹಚ್ಕೋ. ಈ ಗೇಮ್ ಹೆಸರು ತಾಡ್ಲಿಲ್ಲ ತಟ್ಲಿಲ್ಲ ತಲಂಗಡಿ ಹಣ್ಣು ಬಂದು ತಾಯಿಗೆ ಬಿತ್ತು. ಏನ್ ಗೇಮ್ ಹೆಸರು? ತಾಡ್ಲಿಲ್ಲ ತಟ್ಲಿಲ್ಲ ತಲಂಗಡಿ ಹಣ್ಣು ಬಂದು ತಾಯಿಗೆ ಬಿತ್ತು. ತುರುಮಣೆ ತಗೊಂಡು ನಿನ್ ಟಂಗ್ ಕ್ಲೀನ್ ಮಾಡ. ಅದು ಮುತ್ತು ತಾಡ್ಲಿಲ್ಲ ತಟ್ಲಿಲ್ಲ ಅಲ್ಲ ಕಣೋ, ಮಾಡ್ಲಿಲ್ಲ ಮಟ್ಲಿಲ್ಲ ಕಲ್ಲಂಗಡಿ ಹಣ್ಣು ಬಾಯಿಗೆ ಬಿತ್ತು ಅಂತ ಹೇಳು. ತಟ್ರೆ ತಾಡ್ಲಿಲ್ಲ ತಟ್ಲಿಲ್ಲ ಕಲ್ಲಂಗಡಿ ಹಣ್ಣು ಬಂದು ತಾಯಿಗೆ ತಿತ್ತು. ಅಸಹ್ಯವಾಗಿ ಏನೇನೋ ಮಾತಾಡ್ತಾ ಇದೆಯಲ್ಲೋ, ಹೋಲಿ ಬಿಡ್ರು. ಅವ್ರು ಹೇಳಿದ್ರ ಕಲ್ಲಂಗಡಿ ಹಣ್ಣು ಬಂದು ಬಾಯಿಗೆ ಬಿಟ್ಲು. ಓಕೆ, ಅದ್ರಲ್ಲಿ ಒಳ್ಳೆ ಮ್ಯಾಟ್ರ್ ಇದೆ, ಕೇಳಿಸ್ಕೊಳ್ಳಿ ಸರಿಯಾಗಿ. ಈ ಹೆಸರಿಗೂ ಗೇಮ್ಗೂ ಲಿಂಕ್ ಇದೆಯಮ್ಮ. ಈಗ ನಿಮ್ಮ ಮುಂದೆ ಒಂದು ತಲ್ಲಂಗಡಿ ಹಣ್ಣಿರುತ್ತೆ. ಕಲ್ಲಂಗಡಿ ಹಣ್ಣು ಅದನ್ನ ಮುಟ್ಟಬಾರ್ದು. ಯಾರು ಯಾರು ಮುಟ್ಟಂಗಿಲ್ಲ. ಗೇಮ್ ಯಾರು ಆಡ್ತಾರೆ ಅವ್ರು ಯಾರು ಮುಟ್ಟಾರ, ಕೈಯಿಂದ ಮುಟ್ಟಬಾರ್ದು. ಓಕೆ, ಹಂಗೆ ತಲ್ಲಂಗಡಿ ಹಣ್ಣನ್ನ ತಿನ್ಬೇಕು. ಮುಟ್ಟದೆ ಹಿಂಗೆ ಗೊತ್ತಾಯ್ತಪ್ಪ. ಯಾವ ಟೀಮ್ ಗೆಲ್ಲುತ್ತೆ ಅಂತ ನೋಡೇ ಬಿಡೋಣ. ಚಟಪ್ ಬರ್ಲೆ. ಓಕೆ, ಈ ಒಂದು ಆಟಕ್ಕೆ 1 ನಿಮಿಷ ಟೈಮ್ ಕೊಡ್ತೀವಿ. ಸೊ ಯಾರು ಎಷ್ಟು ಬೇಕಂದ್ರೆ ಎಕ್ಸ್ಟ್ರಾ ಇಲ್ಲಿಂದ ಕೇಳ್ಬೋದು. ನಾನೇ ಇಡ್ತೀನಿ. ತುತ್ಲಿಲ್ಲ ಆಗ್ಬಲ್ಲ, ನೀವೇ ಇಡ್ಬೇಕು. ಅದಕ್ಕೆ ನಾವ್ ಇಡ್ತೀವಿ. ಓಕೆನಾ? ರೆಡಿ, ಆನ್, ಆಲ್ ದಿ ಬೆಸ್ಟ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಅಯ್ಯೋ ಪಾಪ, ಜೀವನದಲ್ಲಿ ಏನ ತಿಂದಿಲ್ಲ, ಹೆಂಗ್ ತಿಂತಾರ ನೋಡ. ಹಸಿದ ಎಪ್ಪುಳಿ ಆಗ್ಬಿಟ್ಟಿದೆ ಮೋಹನ್. ಅಯ್ಯೋ ಅಯ್ಯೋ, ಮೋಸ ತಿಂತಾ ಇದ್ದಾರೆ. ಸೌಜನ್ಯ, ಕಮಾನ್. 10, 9, 8, 7, 6, 5, 4, 3, 2, 1. ನನಗೆ ಬಾಯಲ್ಲೆಲ್ಲ ನುಗ್ಗು ಬಂದ್ಬಿಡ್ತು.
ಎಲ್ಲ ತಿನ್ಕೊಂಡ್ಬಿಟ್ಟೆ ಗುರು. ಒಳ್ಳೆ ಕೇಳ್ತಾ ಇದೆ ಬೀಜ ಎಲ್ಲ ಏನಾಯ್ತು ಅಂತ ಕೇಳೋಣ ಅಂತ ಇದ್ದೆ ಈಗ. ಅಲ್ಲ ಊರ್ ಮೇಲೆ ಊರು ಬಿದ್ರೆ ನಿಮಗೆ ಬೀಜ ಚಿಂತೆ. ಓಕೆ, ಈಗ 1 ನಿಮಿಷದಲ್ಲಿ ಇಬ್ರು ಒಂದೊಂದು ಕಲ್ಲಂಗಡಿ ಹಣ್ಣ ಪೀಸ್ ಅನ್ನ ಮುಗಿಸಿದಾರೆ. ಸೂಪರ್, ಫ್ಯಾಂಟಾಸ್ಟಿಕ್, ಗುಡ್. ಈಗ ತಾವು ತಮ್ಮ ಟೀಮ್ ಅಲ್ಲಿ ಯಾರು ಬರ್ತೀರಾ? ದಬಾಕಿ ಟೀಮ್ ಸ್ಪಿರಿಟ್. ತಮ್ಮ ತಮ್ಮ ತೋಡ್ದೆ ತೋಡ್ದೆ ತೋಡ್ಬಾ ತನ್ನ ನಾನ್ ತೋಡ್ದೆ ನಾನಿನ್ನು ತಿನ್ನ ನಾನಿನ್ನು ತಿನ್ನ ನಾನಿನ್ನು ತಿನ್ನ ನಾನಿನ್ನು ತಿನ್ನ. ಇದು ತಮ್ಮ ಟೀಮ್ ಸ್ಪಿರಿಟ್. ನಿಮ್ ಬಾಯಿಗೆ ಮಣ್ಣಾಕ್ತು. ಅದೇನ್ ಶುರು ಮಾಡ್ರಿ. ರೆಡಿ, 1 2 3 ಗೋ. ಹುಷಾರು, ಮುಳ್ಳಿರುತ್ತೆ. ಮುತ್ತು ಏನ್ ಮಾಡ್ತಾ ಇದೀರ ಮುತ್ತು? ಸರಿ ಅವ್ರು ಹೇಳ್ತಾರೆ ನಾವು ನಿಮ್ ಕೈಲಿ ಮುಟ್ಟಂಗಿಲ್ಲ ಅಂತ ಹೇಳಿದ್ದು ಅಂತ. ಫುಲ್ ಅಣ್ಣೆ ತಿಂದಿಲ್ಲ ಅದು. ಬಟ್ರೆ ಕಮಾನ್ ಕಮಾನ್. ಬರೀ ಮೋಸ. ಬೇಗ. 5 4 3 2 1. ವರಲಕ್ಷ್ಮಿಗೆ ಧಿಕ್ಕಾರ. ಏನಕ್ಕೆ ಧಿಕ್ಕಾರ ಅಂತ? ವರಲಕ್ಷ್ಮಿಗೆ ಧಿಕ್ಕಾರ. ಹಲೋ, 1 ನಿಮಿಷ. ಏನಕ್ಕೆ ಧಿಕ್ಕಾರ ಆಗ್ತಿದ್ದೀರಾ? ಧಿಕ್ಕಾರ ಧಿಕ್ಕಾರ ರಾಣಿ ಧಿಕ್ಕಾರ. ಹೌದು. ಮೋಸ ಮಾಡಿದ್ರಲ್ಲ, ಕೈಯಿಂದ ಮುಟ್ಬಾರ್ದು ಅಂತ ತಾನೇ ಹೇಳಿದ್ದು. ಯಜಮಾನ್ರೆ, ಕಲ್ಲಂಗಡಿ ಮುಟ್ಟದೆ ನಾವು ತಿನ್ಬಾರ್ದು, ಬೇರೆಯವ್ರು ಮುಟ್ಬಾರ್ದು ಅಂತ ಏನ್ ಹೇಳಿಲ್ಲ. ಈ ತರ ಡುಬಾಕ್ಗಳು ಮಾಡೋದಕ್ಕೆ ನೀವು Okay, yella, fans. The next game is hula hoop. Hula hoop. ಹುಲಾ ಹೋಪು. ಆ ರಿಂಗ್ ಕೊಡ್ತೀವಿ. ಒಂದ್ ಕಾಲಿಂದ ಒಳಗಡೆ ಎಳ್ಕೋಬೇಕು, ಇನ್ನೊಂದ್ ಕಾಲಿಂದ ಆಚೆ ತಳ್ಬೇಕು. ದಿಸ್ ಇಸ್ ದ ಗೇಮ್ ಹೆಸರು ಇನ್ಕಮಿಂಗ್ ಕಾಲ್, ಔಟ್ ಗೋಯಿಂಗ್ ಕಾಲು. ಇನ್ಕಮಿಂಗ್ ಕಾಲ್, ಔಟ್ ಗೋಯಿಂಗ್ ಕಾಲ್. ಫಾರ್ ಎಕ್ಸಾಂಪಲ್ ಒಂದ್ ಕೆಲಸ ಮಾಡೋಣ, ಬಾರ ಇಲ್ಲಿ ಚರಣ. ಹಿಂಗ್ ಮಾಡ್ಬೇಕಾಗಿರೋದು. 1 ನಿಮಿಷದಲ್ಲಿ ಎಷ್ಟು ಮಾಡ್ತಾರೆ ಅನ್ನೋದು ಈಗ ಯಾರು ಮಾಡ್ತಾರೆ? ನಿಮ್ಮ ಟೀಮಿಂದ ಅರವಿಂದ್ ಮಾಡಿ. ಅರವಿಂದ್ ಎಲ್ಲ ನಾನೇ ಹೋಗ್ಬಿಡ್ತೀನಿ. ರೆಡಿ, 1 ನಿಮಿಷ ಟೈಮ್ ಕೊಡ್ತೀವಿ. Your time starts now. Music. Come on. 1 Come on, go. 3 ಅರವಿಂದ್, ವಿದೌಟ್ ರಿಂಗ್ ಮಾಡಿದ್ರೆ ಡ್ಯಾನ್ಸ್ ಮೂಮೆಂಟ್ ತರ ಇರುತ್ತೆ ಮಾಡಿ. 5 4 3 2 1. 12. ಓಕೆ, ಟೀಮ್ ಸ್ಪಿರಿಟ್. ತಮ್ಮ ತಮ್ಮ ತೋಡ್ದೆ ತೋಡ್ದೆ ತೋಡ್ಬಾ ತನ್ನ ನಾನ್ ತೋಡ್ದೆ ನಾನಿನ್ನು ತಿನ್ನ ನಾನಿನ್ನು ತಿನ್ನ ನಾನಿನ್ನು ತಿನ್ನ ನಾನಿನ್ನು ತಿನ್ನ. ಅಪ್ಪ ತೋಡೋ ಸ್ಟಾರು ಈ ಕಡೆ ಯಾರು? ತಗೋ. ನಮ್ಮ ತಟ್ರು ಭಟ್ರು. ಯಜಮಾನ್ರೆ, ಇದ್ ಯಾವ ರಿಂಗು? ಇನ್ನು ಚಿಕ್ಕ ರಿಂಗ್ ಕೊಡಿ ನನಗೆ. ಇದ್ರಲ್ಲೇ ಕಷ್ಟ. ಇನ್ನೂ ಚಿಕ್ಕದ್ ಬೇಕಾ ನಿಮ್ಗೆ? ಇನ್ನು ಚಿಕ್ಕದ್ ಕೊಡಿ, ನೋಡ್ ತೋರ್ತೀನಿ ಹೆಂಗ್ ಮಾಡ್ತೀನಿ ಅಂತ. ಕೊಡ ಚಿಕ್ಕದ್ ರಿಂಗ್ ಕೊಡ. ನೀನೇ ಮಾಡ್ಬೋದಾಯ್ತು. ಚರಣ ತಗದ. ಈ ರಿಂಗ್ ಅಲ್ಲಿ ಭಟ್ರು ತುರಕ್ಕಾಗುತ್ತಾ? ಅವ್ರ ಕಾಲ್ ತುರುತ್ತೆ. ಓಕೆ, ರೆಡಿ. ಈ ಕಾಲಿಂದ ಹಾಕಿ ಆ ಕಾಲಿಂದ ತೆಗಿಬೇಕು. ಟೈಮ್ ಸ್ಟಾರ್ಟ್ಸ್ ನೌ. ಕಮಾನ್ ಬಟ್ರೆ. ತಟ್ಟಿ. ಈಗ ಮುಂದಿನ ಆಟ ಊದಿ ಮುಚ್ಚಿದ ಕೆಂಡ.
ಊದಿ ಮುಚ್ಚಿದ ಕೆಂಡ ರೀ, ಊದಿ ಮುಚ್ಚಿದ ಕೆಂಡ ಅಲ್ಲ ಅದು. ಯಜಮಾನ್ರೆ, ನಿಮಗೆ ಚಂದ ಮಾಡಿ ಕಾಮಿಡಿ ಮಾಡ್ಲಿಕ್ಕೆ ಬರ್ತದೆ, ಆದ್ರೆ ನನಗೆ ಅಡಿಗೆಯಲ್ಲಿ ವಿಷಯ ಹಾಕ್ಲಿಕ್ಕೆ ಬರ್ತದೆ. ಏನ್ ಮಾಡೋದಿಲ್ಲ. ಈಗ ಕಡಿಮೆ ಸಮಯದಲ್ಲಿ ಯಾವ ಟೀಮು ಬಲೂನ್ ಊದುತ್ತದೋ ಆ ಟೀಮು ಮಜಾ ಸಮ್ಮರ್ ಕ್ಯಾಂಪಿನ ವಿನ್ನರ್. ಬಲೂನ್ ಊದೋದು 1 ನಿಮಿಷದಲ್ಲಿ ಬಲೂನ್ ಊದ್ಬೇಕು ಅಷ್ಟೇ ತಾನೆ? ಸರಿ ಬರ್ರೋ, ಇದನ್ನ ಕ್ಲಿಯರ್ ಮಾಡ್ರ. ಬಲೂನ್ ಊದೋ ಅಂತ ಒಂದು ಕಾಂಪಿಟೇಷನ್. ಸೊ ಸಾಂಪ್ರದಾಯ ಅಂಡ್ ಭೂಮಿಕಾ ಬನ್ನಿಪ್ಪ. All the best. All the best. Thank you. Okay, ready? All the best. The time starts now. 5, 4, 3, 2, 1. 1 2 3 4 5. ಮೋಸ. 1 2 3 4 5 6 7 8 9 10 11 12 13 14 15 16 17 18 ಊದಿದಾರ ಅವರು. ಓಕೆ, ಹಾ ನೀವು ಕೂತ್ಕೊಂಡ್ಬಿಡಿಪ್ಪ. ಇವಾಗ ನಿಮ್ ಟೀಮ್ ಇಂದ ಯಾರು ಆಡ್ತಾ ಇರೋದು? ಮುತ್ತು, are you ready? Yeah. Come on. Team Spirit. ನಾನಿನ್ನು ತಿನ್ನ ಅಪ್ಪ ತಿನ್ನ. ಇಲ್ಲಿ ಬಂದ್ ಅದೇನ್ ತಿಂತೀಯ ತಿನ್ನು, ಕರೆಕ್ಟ್ ಆಗಿ ಆಡು ಅಷ್ಟೇ. ಹಲೋ, ಇದು ನಮ್ಗೆ ತಿನ್ನಕ್ ಕೇಳಿಲ್ಲ, ಊದಿದ್ದು ಇಷ್ಟೇ ಅಲ್ಲ, ಕೆಳಗಡೆ ಇರೋದು ಎಲ್ಲ ಊದ್ ಬಿಡ್ತೀನಿ ನಾನು. ನಿಂತ್ಕೊಂಡು ನೋಡಿಲ್ಲ ಅಂತ ಊದ್ತಾರೆ ನೋಡು. Ready? Come on. ಅಷ್ಟೇ ಇವಾಗ ನೋಡಿ ಚೆನ್ನಾಗಿ ಮಾಡ್ತಾರೆ. ರಾಣಿ ರಾಣಿ ಎಲ್ಲ ಊದ್ ಬಿಡ್ತಾರ ಅವರು. I know. Ready? 1 2 3 go. ಹೇಗೆ ಬಲೂನ್ ಊದಿದ್ದು? ನೀವು ತಿಂದು ಊದ್ತಾ ಇದೀರಾ, ಅದಕ್ಕೆ ಮಾತ್ರ ಕರೆಕ್ಟ್. ಇದು ಊದಿದಂತೆ. ಈ ಬಲೂನ್ ಊದ್ಲಿಕ್ಕೆ ಐಡಿಯಾ ಊದಿದ್ದೆ ನಾನು. ಸಕ್ಕತ್ತಾಗಿದೆ ನಿಮ್ ಸಮ್ಮರ್ ಕ್ಯಾಂಪ್ ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ಮೇಲೆ ಈ ಸೋಫಾ ಕೆಳಗಡೆನೆ ಇಟ್ಟಿರ್ತೀನಿ, ಓಕೆನಾ? ಓ, ಈ ಸಲ ತಪ್ಪು ನಮ್ದೇ ಅನ್ನಲ್ಲ. ಅದನ್ನ ತಪ್ಪು ನಮ್ದೇ ಅಲ್ಲ, ಕೊಚ್ಚೋಕೆ ಮಚ್ಚಿರುತ್ತಲ್ಲ ಅದು ನಿಮ್ದೆ. ನಾನು ಕೊಡ್ರಿ ಮಚ್ಚ ನನ್ನ ಓಡ್ದೆ ನನ್ ಪಾಡು ನಾನೇ ಓಡ್ದೆ. ಓಕೆ, ಈಗ ಹೊಸ ಆಟ ಆಡ್ತಾ ಇದೀವಿ. ಅದರ ಹೆಸರು ಕೇಳ್ರಪ್ಪ ಕೇಳ್ರಿ, ಏನ್ ಕೇಳುತ್ತೆ ಹೇಳ್ರಿ ಅಂತ. ಓಕೆ ಮೋಹನ್, ಕತ್ತೆಗಳು ಕೋತಿಗಳು ಕುರಿಗಳು ಸಾರ್. ಕತ್ತೆಗಳು ಕುರಿಗಳು ಕೋತಿಗಳು ಸಾರ್. ನಾನ್ ಕೇಳೋದು ನೀನ್ ಹೇಳೋದು ಏನ್ ಗೊತ್ತಾ? ನಾನ್ ಕೇಳೋದು ನೀನ್ ಹೇಳೋದು ಏನ್ ಗೊತ್ತಾ? ನಾನ್ ನಿನ್ಗೊಂದು ಹೇಳ್ತೀನಿ, ನೀನ್ ನನ್ಗೊಂದು ಹೇಳು. ಅದೇನ್ ಗೊತ್ತಾ? ನಾನು ನಿನ್ ಜೊತೆಲಿ ಇರ್ತೀನಿ, ನೀನು ನನ್ ಜೊತೆಲಿರು. ಅದೇನ್ ಗೊತ್ತಾ? ನಾನು ನಿನ್ ಜೊತೆಲಿ ಇರ್ತೀನಿ, ನೀನು ನನ್ ಜೊತೆಲಿರು. ಅದೇನ್ ಗೊತ್ತಾ? ನಾನು ಕೇಳಿಸ್ಕೊತಾ ಇದ್ದೀನಿ, ನೀನು ಕೇಳಿಸ್ಕೊತಾ ಇದೀಯಾ? ನಾನು ಕೇಳಿಸ್ಕೊತಾ ಇದ್ದೀನಿ, ನೀನು ಕೇಳಿಸ್ಕೊತಾ ಇದೀಯಾ? ಹೇಳಿಪ್ಪ ತೆಗೀರೀಗ. ನಾನು ಅರವಿಂದು ಒಳ್ಳೆ ಜೋಡಿ, ನಿಂಗ್ ಗೊತ್ತಾ? ಒಳ್ಳೆ ಜೋಡಿ, ನಿಂಗ್ ಗೊತ್ತಾ? ತಾವೇನಂದ್ರಿ? ನಾನ್ ಕೇಳಿಸ್ಕೊತಾ ಇದ್ದೀನಿ, ನೀನ್ ಕೇಳಿಸ್ಕೊತಾ ಇದೀಯಾ? ವೆರಿ ಗುಡ್. ತಾವು? ನಾನ್ ನಿನ್ ಜೊತೆಲಿ ಇರ್ತೀನಿ, ನೀನ್ ನನ್ ಜೊತೆಲಿ ಇರೋದೇನ್ ಗೊತ್ತಾ? ನಾನ್ ನಿಂಗೊಂದು ಹೇಳ್ತೀನಿ, ನಂಗೊಂದು ಹೇಳ್ತೀನಿ, ಅದೇನ್ ಗೊತ್ತಾ ಅಂತೇನೆ. ಹತ್ತತ್ರ ಅದೇ ಹೇಳ್ದೆ ನಾನು. ನೀನೇನಂದೆ? ನಾನೊಂದು ಹೇಳ್ತೀನಿ, ನೀನೊಂದು ಹೇಳ್ತೀಯಾ, ಅದೇನ್ ಗೊತ್ತಾ? ನೀನು ಅಲ್ಲಿಗೆ ಹತ್ರ ಇಲ್ಲ, ನನಗ್ ತುಂಬಾ ದೂರ ಆಗ್ಬಿಟ್ಟೆ ನೀನು. ನಾನು ಹೇಳಿದ್ದು ಕೋತಿಗಳು ಕುರಿಗಳು ಕತ್ತೆಗಳು ಸಾರ್. ಕೋತಿಗಳಿಂದ ನಾನೆಲ್ಲಿ ಸೂಪರ್. ಇನ್ನೊಂದು ರೌಂಡು. ಅಂದು ಹಲೋ ಯಮ್ಮ, ಇಂದು ಹಲೋ ಮಾಮ, ನೆಕ್ಸ್ಟ್ ಏನಮ್ಮ? ಅಂದು ಹಲೋ ಯಮ್ಮ, ಇಂದು ಹಲೋ ಮಾಮ, ನೆಕ್ಸ್ಟ್ ಏನಮ್ಮ? ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯವೇ ಮಹಾಭಾಗ್ಯ. ನಾನು ದಿನ ಜಿಮ್ಗೆ ಹೋಗ್ತೀನಿ, ನೀನು ಹೋಗ್ತೀಯಾ? ಆರೋಗ್ಯವೇ ಮಹಾಭಾಗ್ಯ. ನಾ ದಿನ ಜಿಮ್ಗೆ ಹೋಗ್ತೀನಿ, ನೀನು ಹೋಗ್ತೀಯಾ?
ಆರೋಗ್ಯವೇ ಮಹಾಭಾಗ್ಯ. ನನಗೇನಾದ್ರೂ ಆಗಿ ಸತ್ತೋದ್ರೆ ನೀನ್ ನೋಡ್ತೀಯಾ? ಆರೋಗ್ಯವೇ ಮಹಾಭಾಗ್ಯ. ನನಗೇನಾದ್ರೂ ಆಗಿ ಸತ್ತೋದ್ರೆ ನೀನ್ ಬಂದ್ ನೋಡ್ತೀಯಾ? ಹಲೋ ಮಾಮ ಸಿನಿಮಾ ನೋಡ್ತೀಯಾ? ನಾನ್ ಸತ್ತೋಗ್ತೀನಿ. ಅಟ್ಲೀಸ್ಟ್ ಇಮ್ಯಾಜಿನೇಷನ್ ಸಿನಿಮಾ ನೋಡ್ತೀಯಾ? ನಾನ್ ಸತ್ತೋಗ್ತೀನಿ. ಹಲೋ ಮಾಮ ಸಿನಿಮಾ ನೋಡಿ ಹುಚ್ಚಾದೆ. ಹಲೋ ಮಾಮ ಸಿನಿಮಾ ನೋಡಿ ಹುಚ್ಚಾದೆ. ಹಾ ಹೇಳಿ ಮೋಹನ್ ಅವ್ರೆ, ಹೇಳಿ. ಹಲೋ ಮಾಮ ಸಿನಿಮಾದು ಲಾಸ್ಟ್ ಹಲೋ ಮಾಮ ಸಿನಿಮಾದು ಲಿಪ್ ಓದ್ಬಿಟ್ಟು ಅಷ್ಟೇ ಗೊತ್ತಾಗಿದ್ ಗುರು. ಹಲೋ ಮಾಮ ಸಿನಿಮಾದು ಎಂಡಿಂಗ್ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ವಾ? ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಎಂಡಿಂಗ್. ತಾವೇನ್ ಹೇಳಿದ್ರಿ? ಹಲೋ ಮಾಮ ಸಿನಿಮಾ ನೋಡಿ ಹುಚ್ಚಾದೆ. ಹುಚ್ಚಾದಂತೆ. ಇವ್ರ ಕೇಳು, ಇವ್ರು ಚೆನ್ನಾಗಿದೆ. ಏನಮ್ಮ ಭೂಮಿಕಾ? ಹಲೋ ಮಾಮ ಸಿನಿಮಾ ನೋಡ್ತೀಯಾ? ನಾನ್ ಸತ್ತೋಗ್ತೀನಿ. ಪ್ರಮೋಟ್ ಮಾಡ್ತಾ ಇದಾರೆ ಏನಕ್ಕೆ? ನೀವು ಪಬ್ಲಿಸಿಟಿ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಕೇಳಿಲಿ. ಆರೋಗ್ಯವೇ ಮಹಾಭಾಗ್ಯ. ನನಗೇನಾರು ಸತ್ತೋದ್ರೆ ನೀನ್ ಬಂದ್ ನೋಡ್ತೀಯಾ? ಆರೋಗ್ಯವೇ ಮಹಾಭಾಗ್ಯ. ನಾನೇನಾದ್ರು ಸತ್ತೋಗ್ಬಿಟ್ರೆ ಬಂದ್ ನೋಡ್ತೀಯಾ? ಕೇಳಿಲಿ. ಆರೋಗ್ಯವೇ ಮಹಾಭಾಗ್ಯ. ನಾ ದಿನ ಜಿಮ್ಗೆ ಹೋಗ್ತೀನಿ, ನೀನು ಹೋಗ್ತೀಯ? ನಾನ್ ಕೇಳಿದೆ. ನೀನೇನ್ ಹೇಳಪ್ಪ ಪುಣ್ಯ? ನಾನು ಅಂದು ಹಲೋ ಯಮ್ಮ, ಇಂದು ಹಲೋ ಮಾಮ, ನೆಕ್ಸ್ಟ್ ಏನಮ್ಮ? ಒಂದ್ ಪದನಾರು ಇಲ್ಲಿಗೆ ಬಂದ್ ಗುರು ಅಟ್ಲೀಸ್ಟ್. ನಾನ್ ನೋಡಿ ನಿಮ್ ಸಿನಿಮಾನ ಎಷ್ಟು ಪ್ರಮೋಟ್ ಮಾಡ್ತಾ ಇದ್ದೀನಿ. ನಿಮ್ ಸಿನಿಮಾ ಸೂಪರ್. ನೆಕ್ಸ್ಟ್ ನೀ ಬಾಕಂದ, ನೀನೇ ಫಸ್ಟ್. ನೀನ್ ಸಖತ್ತಾಗಿ ಆಡ್ತೀಯ. ಫೇವ್ರೆಟ್ ಪ್ಲೇಯರ್ ನೀನ್. 1 ಡಜನ್ ಮಕ್ಕಳು, ಅರ್ಧ ತಿಕ್ಲು ಇನ್ ಅರ್ಧ ಪುಕ್ಲು. 1 ಡಜನ್ ಮಕ್ಕಳು, ಅದ್ರಲ್ಲಿ ಅರ್ಧ ತಿಕ್ಲು ಅರ್ಧ ಪುಕ್ಲು. 1 ಡಜನ್ ಮಕ್ಕಳು, 1 ಡಜನ್ ಮಕ್ಕಳು ಅರ್ಧ ಹುಟ್ಟದ್ವು ಅರ್ಧ ಸತ್ತೋದ್ವು. ಒಂದ್ ಕೆಲ್ಸ ಮಾಡು, ನೇಣ್ ಹಾಕೊಂಡ್ ಸತ್ತೋಗ್ಬಿಡು. ಸತ್ತೋಗ್ಬಿಡು. ಒಂದ್ ಕೆಲ್ಸ ಮಾಡು, ನೇಣ್ ಹಾಕೊಂಡ್ ಸತ್ತೋಗ್ಬಿಡು. ಒಳ್ಳೆ ಕೆಲ್ಸ ಮಾಡು, ಇಲ್ಲಾಂದ್ರೆ ಸತ್ತೋಗ್ಬಿಡು. ಒಳ್ಳೆ ಕೆಲ್ಸ ಮಾಡು, ಇಲ್ಲ ಅಂದ್ರೆ ಸತ್ತೋಗ್ಬಿಡು. ಒಳಗ್ ಬಂದ್ ನೋಡು, ಇಲ್ಲ ಸತ್ತೋಗ್ಬಿಡು. ನನ್ಗೆ ಯಾಕೆ ಕೆಡ್ದ ಕೇಳುತ್ತಿದ? ಯಾರ ಒಳಗೆ ಎಲ್ಲೊಳಗೆ? ಒಳಗ್ ಬಂದ್ ನೋಡು, ಇಲ್ಲ ಸತ್ತೋಗ್ಬಿಡು. ಹೇಳಮ್ಮ. ಒಳಗ್ ಬಂದ್ ನೋಡು, ಎತ್ತಾಕೊಂಡ್ ಹೋಗೋ. ಒಳಗ್ ಬಂದ್ ನೋಡು, ಎತ್ತಾಕೊಂಡು ಹೋಗು. ಸಾಕಾಗಿದೆ. ತಾವೇನ್ ಹೇಳಿದ್ರಿ? ಒಳಗ್ ಬಂದ್ ನೋಡು, ಇಲ್ಲ ಸತ್ತೋಗು ಅಂದೆ. ಒಳ್ಳೆ ಕೆಲ್ಸ ಮಾಡು, ಇಲ್ಲ ಸತ್ತೋಗ್ಬಿಡು ಅಂತ. ಒಂದ್ ಕೆಲ್ಸ ಮಾಡು, ನೇಣ್ ಹಾಕೊಂಡ್ ಸತ್ತೋಗ್ಬಿಡು. ಯಾಕೆ ಎಲ್ಲ ಬರೀ ಸಾಯಣೆ ಹೇಳ್ತಾ ಇದ್ದೀರಿ ಅವಾಗಿಂದ? ಪಿಕ್ಚರ್ ನೋಡಿ ಸತ್ತೋಗ್ಬಿಡ್ತೀರಿ. ಇಲ್ಲಿ ಕೇಳಿಲಿ. 1 ಡಜನ್ ಮಕ್ಕಳು, ಅರ್ಧ ಸತ್ತೋದ್ವು ಅರ್ಧ ಬದುಕಿದ್ವು. ನಾನು ಹೇಳಿದ್ದು 1 ಡಜನ್ ಮಕ್ಕಳು, ಅರ್ಧ ತಿಕ್ಲು ಅರ್ಧ ಪುಕ್ಲು. ಓಕೆ, ಈಗ ಹಲೋ ಮಾಮ ಸಿನಿಮಾದಲ್ಲಿ ಒಂದು ರ್ಯಾಪ್ ಸಾಂಗ್ ಇದೆ. ಅದ್ರ ವಿಶೇಷತೆ ಏನು? ಯಾರು ಹಾಡಿರೋದು? ಟೈಟಲ್ ಸಾಂಗ್ ಹಲೋ ಮಾಮ ಅನ್ನೋದ್ರ ಬಗ್ಗೆನೆ. ಹಾಯ್ ಎವ್ರಿಬಡಿ, ವೆಲ್ಕಮ್ ಟು ಮಾಮಾಗಿರಿ ಅಂತ. ಅಂದ್ರೆ ಮಾಮಾಗಿರಿ ಹೆಂಗ್ ನಡೆಯುತ್ತೆ ಅಂತ ಚಿತ್ರೀಕರಿಸಿರೋದೊಂದು ಸಾಂಗ್. ಇದು ಸ್ವಲ್ಪ ಟ್ರೆಂಡಿ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ಒಬ್ಬ ರ್ಯಾಪರ್ ಇದ್ದಾರೆ, ಗುಬ್ಬಿ ಅಂತ. ಅವ್ರ ಕೈಲಿ ಟ್ರೈ ಮಾಡಿದೆ. ಅದ್ಭುತವಾಗಿ ಹಾಡನ್ನ ಹಾಡಿದ್ದಾರೆ ಗುಬ್ಬಿ. ಓಕೆ, ಸೊ ಇವಾಗ ಹಾಡನ್ನ ಹಾಡಿರುವಂತ ಗುಬ್ಬಿ ನಮ್ಮ ಮಜಾ ಟಾಕೀಸ್ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಗುಬ್ಬಿ. ವೆಲ್ಕಮ್ ಟು ದ ಮಾಮಾಗಿರಿ. ಹೇಗಿದ್ದೀರಿ ಗುಬ್ಬಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಐ ಆಮ್ ಫೈನ್.
So, ready with the song? Yes, sir. All the best. Thank you so much. Stage is all yours. Thank you. Rappers ಎಲ್ಲ ಯಾವಾಗಲೂ ಟೋಪಿ ಕನ್ನಡಕ ಹಾಕೊಂಡಿರ್ತೀರಲ್ಲ, ಯಾಕೆ? ಸರ್ ಅದೇನಾಗುತ್ತೆ ಅಂದ್ರೆ ನಾವು ರ್ಯಾಪ್ ಕೇಳಕ್ ಶುರು ಮಾಡಿದಾಗ ನಾವ್ ಯಾರು ಕೇಳ್ತಾ ಇರ್ತೀವೋ ಅವರು ಇದೇ ತರ ಬಟ್ಟೆ ಹಾಕೊಂಡಿರ್ತಾರೆ. ನಾವು ಫಸ್ಟ್ ಅವ್ರ ತರ ರ್ಯಾಪ್ ಮಾಡಕ್ ಆಗೋದಿಲ್ಲ, ಅವ್ರ ತರ ಕಾಣ್ಬೇಕು ಅಂತ ನಾವು ಆ ತರ ಬಟ್ಟೆ ಹಾಕೊಳಕ್ ಶುರು ಮಾಡ್ತೀವಿ. ಅವರು ಹಂಗೆ ಮಾಡಿರ್ತಾರೆ ಅನ್ಕೊಂತೀವಿ. ಈಗ ನಮ್ ನೋಡ್ಬಿಟ್ಟು ಯಾರು ಮಾಡ್ತಾರೋ ಅವರು ಹಿಂಗೆ ಮಾಡ್ತಾರೆ. ಫಸ್ಟ್ ರ್ಯಾಪ್ ಶುರು ಮಾಡಿದವ್ನು ಬಟ್ಟೆನೇ ಹಾಕಿರಲಿಲ್ಲ ಅಂದಿದ್ರೆ ಯಾರೋ ಕ್ಯಾಪ್ ಹಾಕಿದ್ರು ಅನ್ಸುತ್ತೆ. So for rap you need the cap. Yes, sir. All right, come on, dude. Stage is yours. Yeah. Yo, let's go. Okay, music. ಕಂಪೋಸ್ ಮಾಡೋರು ಮ್ಯೂಸಿಕ್ ಡೈರೆಕ್ಟರ್ ಬಂದಿದ್ದಾರೆ. ಧರ್ಮದೀಪ ಅವರು ಈ ಸಾಂಗ್ ನ ಕಂಪೋಸ್ ಮಾಡಿದ್ದಾರೆ. ಲಿರಿಕ್ ನಾನೇ ಬರ್ದಿರೋದು. ಸೊ ದಯವಿಟ್ಟು ನಮ್ಮ ದಯವಿಟ್ಟು ಬನ್ನಿ ಸರ್. ಧರ್ಮದೀಪ. Welcome to the Mama Giving. ವೆಲ್ಕಮ್ ಬನ್ನಿ ಕೂತ್ಕೊಳ್ಳಿ. ಒಬ್ರೇ ಒಬ್ರು ಮಿಸ್ಸಿಂಗ್, ನಮ್ಮ ಪ್ರೊಡ್ಯೂಸರ್ ಕರಿಯಪ್ಪ. ನಿರ್ಮಾಪಕರು BK ಚಂದ್ರಶೇಖರ್ ಅಂತ. ಬನ್ನಿ ಸರ್. ಪ್ರಗತಿ ಸಿನಿಮಾ. ವೆಲ್ಕಮ್ ಸರ್. ಬನ್ನಿ ಸರ್. ಹಾ ಹೇಳಿ ನಿರ್ಮಾಪಕರೇ, ತಯಾರಿ ಎಲ್ಲ ಸಿದ್ಧವಾಗಿದ್ದೀರಾ? ಈಗೆಲ್ಲ ಸಿನಿಮಾ ಮುಗಿದು ಈಗ ನಾವು ಆಲ್ರೆಡಿ ರಿಲೀಸ್ ಮಾಡ್ಲಿಕ್ಕೆ ತಯಾರಾಗಿದ್ದೀವಿ. ವೆರಿ ಗುಡ್ ಸರ್. ಸೊ ಮೋಹನ ನನ್ನ ಬಹಳ ವರ್ಷದ ಗೆಳೆಯ, ನಾವಿಬ್ರು ಥಿಯೇಟರ್ ಟೈಮ್ ಇಂದಾನು ಜೊತೆಲಿ ಬೆಳೆದವರು. ಸೊ ಹಾಗಾಗಿ ಅವನ ಸಿನಿಮಾಗೆ ನೀವು ಕೈ ಜೋಡಿಸಿದ್ದು ನಮಗೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನಿಮ್ಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಈಗ ಆಡಿಯನ್ಸು ನಿಮ್ಮ ಹತ್ರ ಮಾತಾಡ್ತಾರೆ. ಯಾರು ಮೊದಲಿಗೆ? ಹಾಯ್ ಸೃಜನ್ ಸರ್. ಜೋರಾಗಿ ಮಾತಾಡಮ್ಮ. ಹಾಯ್ ಸೃಜನ್ ಸರ್. ಹಾಯ್ ಎಲ್ರಿಗೂ ಹಾಯ್. ಹಾಯ್. ನನ್ನ ಹೆಸರು ಸುಧಾ, ವಿಜಯನಗರದಿಂದ ಬಂದಿದ್ದೀನಿ. ಸರ್ ಊಟ ಆಯ್ತಾ? ಸರ್ ಊಟ ಮಾಡಿದ್ರಾ? ಕಾಫಿ, ಟೀ, ಆಲೂ ಬಿಸ್ಕೆಟ್ ಎಲ್ಲ ಆಯ್ತು ಸರ್? ಎಲ್ಲ ಆಯ್ತು. ಹೇಗಿದ್ದೀರಾ ಸರ್? ಹಂಗೆ ಇದೀನಿ. ಇದಿಲ್ಲ ಸರ್, ಹೇಗಿದ್ದೀರಾ? ಹೇಗಿದ್ದೀರಾ ಸರ್? ನನ್ ಕ್ವಶನ್ ಬಂದು ಮೋಹನ್ ಸರ್ಗೆ ಕೇಳಿ ಸರ್. ನಾನು 12 ಗಂಟೆ ರಾತ್ರಿ ಎದ್ದೇ ಇಲ್ಲ ಇವತ್ತವರೆಗೂ. ಸಾರಿ, 12 ಗಂಟೆ ರಾತ್ರಿಲಿ ನಾನು ಎದ್ದಿಲ್ಲ ಇವತ್ತವರೆಗೂ. ಅಕಸ್ಮಾತ್ ನಿಮ್ಗೆ ಎಚ್ಚರ ಆದ್ರೆ ಏನ್ ಮಾಡ್ತೀರಾ ಸರ್? ನಾನು ಮಲ್ಗೆ ಇರಲ್ಲ ಆ ಟೈಮಲ್ಲಿ. ಅಷ್ಟೊತ್ತಲ್ಲಿ ಎದ್ದೇನ್ ಮಾಡ್ತೀರಾ ಸರ್? ಅದನ್ನೆಲ್ಲ ಹೇಳಕ್ಕಾಗಲ್ಲ ನಾವು. ಸರ್ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಸರ್, ನಮ್ಮೋರಲ್ವಾ, ತಿಳ್ಕೊಬೇಕು ಅನ್ನಿಸ್ತಿದೆ. ನಾವು ಮಲಗೋದು ಲೇಟು, ಹೇಳೋದು ಲೇಟು. ಕೆಲವು ಸಲ ಕೆಲಸ ಮಾಡ್ತಾ ಇರ್ತೀವಿ, ಕೆಲವು ಸಲ ಕೆಲ್ಸದ ಜೊತೆ ಬೇರೆ ನಡೀತಾ ಇರುತ್ತೆ. ಬಟ್ ಏನೇ ಆದ್ರೂ ನಮ್ಮ ಸುತ್ತಮುತ್ತ ಬರೀ ಸಿನಿಮಾ ಟಾಕ್ಸ್, ಸಿನಿಮಾ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಷನ್ ನಡೀತಾ ಇರುತ್ತೆ ಹೊರತು ಬೇರೆ ಯಾವ ಟಾಪಿಕ್ಗಳು ಬರಕ್ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಸಿನಿಮಾ ಸುತ್ತಾನೆ ಇರುತ್ತೆ. ಥ್ಯಾಂಕ್ ಯು ಸರ್. ಸರ್ ಸುಜಾನ್ ಸರ್, ನಿಮ್ಗೆ ಸರ್ ನೀವೇನ್ ಮಾಡ್ತೀರಾ ಸರ್? ಸರ್ ಯಾವಾಗ್ಲೂ ಜೊತೆಲಿ ಇರಕ್ ಆಗಲ್ವಲ್ಲ ಸರ್? ನಾನ್ ಏನಮ್ಮ ಮಾಡ್ತೀನಿ, ನಾನ್ ಗುಡ್ ಬಾಯ್ ತರ ಮಲಗಿರ್ತೀನಿ. 12 ಗಂಟೆಗೆಲ್ಲ ಎದ್ದೇಳೋದೇ ಇಲ್ಲ ನಾನು. ಸರ್ ಎಚ್ಚರನೇ ಆಗಲ್ವಾ ಸರ್? ಆಗಲ್ಲ. ಯಾಕೆ ಸರ್? ನನ್ನ ಇಷ್ಟ ಅದು. ಇದೊಳಗದಾಯ್ತಲ್ಲ ಯಾಕೆ ಸರ್ ಅಂದ್ರೆ? ಓಕೆ, ನೀನೇನ್ ಮಾಡ್ತೀಯಮ್ಮ? ಸರ್ ನಾನು ಮೇಲೆ ಹೋಗಿ ಆಕಾಶ ನೋಡ್ತಾ ಇರ್ತೀನಿ. ಎದ್ದೇ ಇರಲ್ಲ ಅಂದಿತ್ತಾನೆ, ಮತ್ತೆ ಎದ್ದೋಗ್ಬಿಟ್ಟು ಆಕಾಶ ಹೆಂಗ್ ನೋಡ್ತೀಯ? ಇಲ್ಲ ಸರ್, ಅಕಸ್ಮಾತ್ ಎಚ್ಚರ ಆದ್ರೆ ಮೇಲೋಗಿ ಆಕಾಶ ನೋಡ್ತೀನಿ. ಆಕಾಶ ನೋಡಿ ಏನ್ ಮಾಡ್ತೀಯಮ್ಮ? ನಕ್ಷತ್ರ ಎಣಿಸ್ತೀನಿ ಸರ್. ಥ್ಯಾಂಕ್ ಯು. ದೇಶ ಕಟ್ಟೋ ಅಂತ ಪ್ರಶ್ನೆ ಕೇಳಿದ್ರಪ್ಪ. ನೆಕ್ಸ್ಟ್. ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ಅಯ್ಯೋ ಇನ್ಮ ಒಂದ್ ಸ್ವಲ್ಪ ಜ್ಯೂಸ್ ಕೊಡಿ, ಬಾಯಿ ಒಣಗ್ತಾ ಇದೆ ಅವ್ರಿಗೆ. ಬಾಯಿ ಒಣಗ್ತಾ ಇದೆ, ಒಂದ್ ಸ್ವಲ್ಪ ಜ್ಯೂಸ್ ಏನಾರ ಕೊಟ್ರೆ. ಡ್ರಿಪ್ಸ್ ಹಾಕ್ಬೇಕು ಸರ್. ನನ್ನ ಹೆಸರು ಶ್ವೇತಾ, ನಾನು ವಿಜಯನಗರ ಫಸ್ಟ್ ಗ್ರೇಡ್ ಕಾಲೇಜಿಂದ ಬಂದಿದ್ದೀನಿ. ಮನೆ ಮಠ ಇಲ್ವಮ್ಮ? ಇದೆ. ಯಾವ ಏರಿಯಾಮ್ಮ? ನಿಮ್ಗಿಲ್ವಾ? ನನ್ಗಿದ್ಯಮ್ಮ, ನನಗೆ ಮನೆ ಮಠ ಎಲ್ಲ ಇದೆಯಮ್ಮ. ನಮಗೂ ಇದೆ ಸರ್. ಯಾವ ಏರಿಯಾ ತಮ್ದು? ನಮ್ದು ಕೆಂಗೇರಿ. ಅದಕ್ಕೆ ಯಾಕೆ ಅದನ್ನ ಬಟ್ಟೆ ಹಿಂಗ್ತಾ ಇದೆಯಲ್ಲಪ್ಪ, ಅದು ಮೈಕ್ನ ಹಿಂಗ ಹಾಕಿ ಎಲ್ಲ ಫುಲ್ ಡೈ ಕ್ಲೀನ್ ಮಾಡ್ತಾ ಅದು ಇದ್ದಾರೆ. ಹಾಗೆ ನಿಮ್ಮನ್ನ ನೋಡ್ತಿದ್ರೆ ಹಾಗೆ ಅದು. ನಿಮ್ಮನ್ನ ನೋಡಿದ್ರೆ ಏನೋ ಒಂದ್ಸಲ. ಒಂದ್ ಸ್ವಲ್ಪ ಕರ್ಕೊಂಬಿಡಿ ಪಕ್ಕ. ನನ್ನ ನಿಂಟಿದ್ರೆ ನಾನೇನು ಹೋಗಿದೆ? ಇಲ್ಲ, ನಿಮ್ಮನ್ನಿಂದಲ್ಲ ಸರ್. ಏನ್ ನನ್ ನೋಡಿದ್ರೆ ಏನ್ ಅನ್ಸುತ್ತೆ? ನೀವನ್ನ ನೋಡಿದ ತಕ್ಷಣ ಎಲ್ರಿಗೂ ಲವ್ ಆಗುತ್ತೆ. ಪ್ರಶ್ನೆ ಕೇಳಪ್ಪ ಸರ್. ಡೈಲಿ ಕಸರತ್ ಮಾಡ್ತಾರೆ. ಡೈಲಿ ಕಸರತ್ ಮಾಡಿದ್ರೆ ಆರೋಗ್ಯ ಅದು ಇದು ಅಂತ ಎಲ್ಲ ಒಳ್ಳೇದು ಅಂತ ಹೇಳ್ತಾರಲ್ವಾ? ನೀವು ನಮ್ಮನ್ನ ಇಷ್ಟು ನಗಸ್ತೀರಾ, ನಗ್ಸೋದಕ್ಕೂ ಕಸರತ್ ಮಾಡ್ಬೇಕಾ? ಕಸರತ್ ಮಾಡ್ಬೇಕಾ? ನೋಡಮ್ಮ, ಕಸರತ್ ಮಾಡೋದಿರ್ಲಿ ಅಥವಾ ನಗ್ಸೋ ಕಸರತ್ ಮಾಡೋದಿರ್ಲಿ, ಫಸ್ಟ್ ಪುರ್ಸೊತ್ತಿರ್ಬೇಕು. ಅದಿದ್ರೆ ಎರಡೂ ಮಾಡ್ಕೋಬಹುದು ಕಂದ.
ಏನ್ ಬೇಕಂದ್ರೂ ಕಸರತ್ ಮಾಡ್ಬೋದು, ಆದ್ರೆ ಮಸ್ಲತ್ ಮಾಡ್ಬಿಟ್ಟು ನಗ್ಸಕ್ಕಾಗಲ್ಲಕ್ಕಂತ ಅದೊಂದೇ ಕಷ್ಟ. ಹೌದಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ಓಕೆ, ಸೊ ಹಲೋ ಮಾಮ, ತಮ್ಮ ಚಿತ್ರಕ್ಕೆ ನಮ್ಮ ಮಜಾ ಟಾಕೀಸಿನ ಪರವಾಗಿ ಆಲ್ ದ ವೆರಿ ಬೆಸ್ಟ್. ಎಲ್ಲ ನಿಮ್ಮ ಶ್ರಮಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಮಜಾ ಟಾಕೀಸಿಗೆ ಬಂದು ಎಂಜಾಯ್ ಮಾಡಿದ್ರ? ಓಕೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತಾ ಇದೆ. ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸ್ಟಾಪ್ ಪೈರಸಿ. ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಹಲೋ ಮಾಮ ಚಿತ್ರ ಇನ್ನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಈ ಸಿನಿಮಾನ ತಾವೆಲ್ಲರೂ ತಮ್ಮ ಕುಟುಂಬ ಸಮೇತ ನೋಡಬಹುದಾದಂತ ಒಂದು ಸಿನಿಮಾ. ದಯವಿಟ್ಟು ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಮತ್ತೆ ಕೇಳ್ಕೊತಾ ಇದ್ದೀನಿ. ಮಜಾ ಟಾಕೀಸ್ ಅಕಸ್ಮಾತ್ ನೀವು ಮತ್ತೆ ಮತ್ತೆ ರಿಪೀಟ್ ನೋಡ್ಬೇಕು ಅನ್ನೋದಾದ್ರೆ ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮಜಾ ಟಾಕೀಸ್ ನ ನೋಡ್ತಾನೆ ಇರಿ. ಸೊ ಗಿಡ ನೆಡಿ, ನೀರನ್ನ ಉಳಿಸಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್ ಬಾಯ್.